ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಾ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ನೇರ ಮಾತಿಗೆ ಹೆಸರಾದವರು. ಇವ್ರು ಮಾತಾಡಿದ್ರೆ ಹೆಡ್ಲೈನ್ಸ್ ಅಂತೂ ಗ್ಯಾರಂಟಿ. ಸೊ ನಿಜ ಹೇಳೋದಕ್ಕೆ ಹಿಂದೆ ಮುಂದೆ ನೋಡಿದವರಲ್ಲ. ರಾಜಕೀಯವಾಗಿ ಸಾಕಷ್ಟು ಸಾಧನೆಯನ್ನ ಮಾಡಿರೋ ಇವರು ಸಾಕಷ್ಟು ಅವಕಾಶಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಇವರ ರಾಜಕೀಯ ಗುರು ಎಸ್.ಎಂ. ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಇವರು ಪವರ್ಫುಲ್ ಹಾಗೆ ಪಾಪ್ಯುಲರ್ ಸಚಿವರಾಗಿದ್ರು. ಯಶಸ್ವಿನಿ ಯೋಜನೆ ಹಾಗೆ ಮಧ್ಯಾಹ್ನದ ಬಿಸಿ ಊಟ, ಸ್ತ್ರೀ ಶಕ್ತಿ ಯೋಜನೆಗಳ ಹಿಂದೆ ಇವರ ಕೈಚಳಕ ಇದೆ. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ನಾನು ಇವತ್ತಿದ್ದೀನಿ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರ ಮನೆಯಲ್ಲಿ ಹಳ್ಳಿ ಅಕ್ಕಿಯ ಜೀವನಗಾಥೆಯನ್ನ ತಿಳಿಸೋದಕ್ಕೆ. ಎಸ್, ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಜೊತೆಲಿದ್ದಾರೆ ಹಳ್ಳಿ ಅಕ್ಕಿ ಅಂತಲೇ ಫೇಮಸ್ ಆಗಿರುವಂತಹ ನೇರ ಮಾತಿನ ರಾಜಕಾರಣಿ ಎಚ್ ವಿಶ್ವನಾಥ್ ಹಾಗೂ ಅವರ ಧರ್ಮಪತ್ನಿ ಶಾಂತಮ್ಮ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೇಡಮ್, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಬಹಳ ಹಿರಿಯರು, ರಾಜಕೀಯದಲ್ಲೂ ಕೂಡ ಬಹಳಷ್ಟು ಪಳಗಿರೋ ಅಂಥವ್ರು. ಸೊ ನನ್ನ ಪ್ರಥಮ ಇಂಟರ್ವ್ಯೂ ನಿಮ್ಮ ಜೊತೆಯಲ್ಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ರಾಜಕೀಯವಾಗಿ ಹಾಗೆ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ ಸರ್. ಈ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಆಗಿರೋದ್ರಿಂದ ಸಂಪೂರ್ಣವಾಗಿ ಶಾಂತಮ್ಮ ಅವರೇ ಈ ಕಾರ್ಯಕ್ರಮದ ಮೇಯ್ನ್ ಅಟ್ರಾಕ್ಟ್ ಆಗಿರ್ತಾರೆ, ಅವರೇ ಮೇಯ್ನ್ ಪಾಯಿಂಟ್ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳುವಂಥ ಆಸಕ್ತಿ. ಸೊ ಶಾಂತಮ್ಮ ಅವ್ರನ್ನ ನೀವು ಮೊದಲು ನೋಡಿದ್ದು ಎಲ್ಲಿ, ಯಾವಾಗ? ಶಾಂತಮ್ಮನ್ನ ನಾನು ನೋಡಿದ್ದು 1974 ಇಸ್ವಿ ಜನವರಿ. ಓಕೆ. ಅವ್ರ ಊರಿನಲ್ಲಿ ಆಲಂಬಾಡಿ ಕಾವಲ್ನಲ್ಲಿ. ಓಕೆ, ಹೆಣ್ಣು ನೋಡಕ್ ಹೋಗಿದ್ದಂಥ ಸಂದರ್ಭದಲ್ಲಿ. ಓಕೆ, ಅವ್ರು ನೋಡೋಕ್ಕೂ ಮುಂಚೆ ಎಷ್ಟು ಜನ ಹೆಣ್ಣು ನೋಡಿದಿರಿ ಸರ್ ನೀವು? ನಾವು ಹೆಣ್ಣಂತಂದ್ರೆ ನಾನು ಸ್ಟೂಡೆಂಟ್ ಆಗ್ತಾವಿದ್ದೂ ಕೂಡ ಇಲ್ಲ, ಅಂದರೆ ಬೇರೆ ಮದುವೆ ಆಗಬೇಕು ಅಂತ ಎಲ್ಲೂ ನೋಡ್ಲಿಕ್ಕೆ ಹೋಗಿಲ್ಲ ನಾವು. ಓಕೆ, ಮದುವೆ ಆಗಬೇಕು ಅಂತ ನೋಡಕ್ ಹೋಗಿದ್ದು ಅವ್ರನ್ನೇ ಫಸ್ಟು. ಓಕೆ ಮೇಡಮ್, ನೆನಪಿದೆಯಾ ಸರ್ ಬಂದಿದ್ದ ದಿನ ಮನೆಗೆ? ಬಂದಿದ್ದು ನೆನಪಿದೆ. ಓಕೆ, ಸೊ ಏನು ಮಾಡ್ಕೊಟ್ಟಿದ್ರಿ ಸರ್ ಬಂದಾಗ ನೀವು? ಅವಾಗೆಲ್ಲ ಏನು ಮಾಡಲ್ಲ ಮೇಡಮ್, ಅದು ಕಾಫಿ ಕೊಡ್ತಾರೆ, ಬಿಸ್ಕೆಟ್ಟು ಬಾಳೆಹಣ್ಣು ಕೊಟ್ಟು ಕಳಿಸ್ತಾರೆ ಅಷ್ಟೇ. ಓಕೆ, ಸೊ ನೋಡಕ್ ಬಂದಿದ್ರು ನಿಮ್ಮನ್ನ, ನೀವು ಬಿಸ್ಕೆಟ್ ಬಾಳೆಹಣ್ಣು ಕೊಟ್ಟಿದ್ರಿ. ಓಕೆ, ನೋಡಿದ್ರ ಅವತ್ತು ಯಜಮಾನ್ರನ್ನ? ನೋಡಿದ್ರಾ? ಅಂದ್ರೆ ಆ ಒಂದು ನಾಚಿಕೆ ಎಲ್ಲ ಇರುತ್ತಲ್ಲ ಕೆಲವೊಂದ್ಸತಿ ನೋಡಕ್ ಆಗೋದಿಲ್ವಲ್ಲ, ನೋಡಿದ್ರಾ? ನೋಡಿದ್ವಿ. ಸೊ ನೀವು ಮಾತಾಡ್ಸಿದ್ರ ಸರ್ ಅವತ್ತೇನಾರು ಮೇಡಮ್ನ? ಯಾಕೆಂದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಅವತ್ತೇ ಮಾತಾಡ್ಲಿಕ್ಕೂ ಬಿಡಲ್ಲ, ಮಾತಾಡ್ಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅವಳನ್ನು ನೋಡಿದೆ, ಅವಳು ನನ್ನನ್ನು ನೋಡಿದ್ಲು, ದೊಡ್ಡವರೆಲ್ಲ ನಮ್ಮಿಬ್ಬರನ್ನು ನೋಡಿದ್ರು ಅಷ್ಟೇ. ಓಕೆ, ಸೊ ಮದುವೆ ಎಲ್ಲ ಆಯಿತು ಸರ್? ಮದುವೆ ಅಲ್ಲೇ ಇವ್ರ ಊರಲ್ಲಿ ಆಲಂಬಾಡಿ ಕಾವಲು, KR ತಾಲೂಕು. ನಮ್ಮ ಅಡುಗೂರಿಗೆ 1-2 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಸೊ ನಾನು ಮದುವೆದು ಫೋಟೋಸ್ಗಳು ನೋಡಿದೆ ಮೇಡಮ್, ಎಲ್ಲೂ ಕೂಡ ತಲೆ ಕೂಡ ಎತ್ತಿಲ್ಲ ನೀವು, ಯಾಕೆ ಅಂತ? ಅವಾಗೆಲ್ಲ ಹಂಗೆ ಇರುತ್ತಲ್ಲ ಮೇಡಮ್, ಅವಾಗೆಲ್ಲ. ಓಕೆ, ಭಯ ಇತ್ತು ಸರ್ ಮೇಲೆ ನಿಮಗೆ? ಏನಿಲ್ಲ ಮೇಡಮ್, ಆಗೆಲ್ಲ ಏನು ಇರಲಿಲ್ಲ. ಕೇಳ್ಕೊಂಡು ಮದುವೆ ಮಾಡೋದು ಎಲ್ಲ ಇವಾಗ ಬಂದಿದೆ, ಆವಾಗೆಲ್ಲ ಕೇಳೋದು ಇಲ್ಲ, ಏನೂ ಇಲ್ಲ. ತಂದೆ ತಾಯಿ ಹೇಳ್ದಂಗೆ ಮದುವೆ ಮಾಡ್ಕೊಬೇಕು. ತಂದೆ ತಾಯಿ ಹೇಳ್ದಂಗೆ ಮದುವೆ ಮಾಡ್ಕೊಳ್ಬೇಕು. ಸೊ ಮದುವೆ ಆಯಿತು, ಈಗಾಗಲೇ ಎಷ್ಟು ವರ್ಷದ ಲೈಫ್ ಲೀಡ್ ಮಾಡಿದ್ದೀರಾ ಮೇಡಮ್ ಸರ್ ಜೊತೆ? 50 ವರ್ಷ ಆಯಿತು. ಮೇಡಮ್ನ ಪ್ರೀತಿಯಿಂದ ಏನಂತ ಕರಿತೀರಾ ನೀವು? ಶಾಂತ ಅಂತ ಕರಿತೀವಿ. ಶಾಂತ ಅಂತ ಕರಿತೀರಾ? ಓಕೆ. ಅಲ್ಲ ಸರ್, ನಿಮ್ಮ ಭಾಷಣಗಳೆಲ್ಲ ನೋಡಿದ್ದೀನಿ, ಸಿಕ್ಕಾಬಟ್ಟೆ ಜೋಶ್ ಇರುತ್ತೆ ಅದರಲ್ಲಿ. ಒಂಥರ ನಿಮ್ಮ ವಾಯ್ಸು, ನಿಮ್ಮ ಭಾಷಣಗಳನ್ನ ಕೇಳೋಕ್ಕೆ ಅಂತ ಅಂದ್ರೆ ಒಂದಷ್ಟು ಕಿವಿಗೆ ಆ ಕಂಚಿನ ಕಂಠನೇ ಒಂಥರ ಬೀಳುತ್ತೆ. ಶಾಂತ ಅವ್ರನ್ನ ಮಾತ್ರ ಶಾಂತ ಅಂತ ಅಷ್ಟು ಕೋಲ ಕರಿತೀರಾ? ಯಾಕೆ ಸರ್, ಮೇಡಮ್ ಬಂದರೆ ಭಯನಾ ನಿಮಗೆ? ಭಯ ಅಂತಲ್ಲ, ಥರ ಪರಸ್ಪರ ಹೊಂದಾಣಿಕೆಯಲ್ಲಿ ಹೋಗ್ಬೇಕಲ್ಲ. ಸಂಸಾರ ಅಂದಮೇಲೆ ಅದು ಭಾಳ ಸಾಮರಸ್ಯದಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಸಾಮರಸ್ಯ ಬರೀ ರೋಪ್ ಹಾಕೋದ್ರಿಂದ ಆಗಲ್ಲ. ಹಾಗಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಓಕೆ ಮೇಡಮ್, ನೀವು ಸರ್ನ ಏನಂತ ಪ್ರೀತಿಯಿಂದ ಕರಿತೀರಾ? ನಾವು ರೀ ಅಂತಲೇ ಕರೆಯೋದು. ಸೊ ರಾಜಕೀಯ ಪ್ರವೇಶ ಯಾವಾಗ ಆಯಿತು ಸರ್? ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ರಾಜಕೀಯ ಪ್ರವೇಶ ಮಾಡಿದಂಥವ್ನು. ಈಗ ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ, NSUನಲ್ಲಿದ್ದೆ. ಸೊ ಹಾಗಾಗಿ ಆವಾಗ ದೇವರಾಜರಸ್ ಅಂತ ದೊಡ್ಡ ಲೀಡ್ರ್ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಹಿಂದುಳಿದವ್ರ ಬಗ್ಗೆ ಅಪಾರವಾದಂಥ, ಅವರಿಗೆಲ್ಲ ರಾಜಕೀಯವಾಗಿ ಮೇಲೆತ್ತಬೇಕು, ಅವಕಾಶಗಳು ಕೊಡಬೇಕು ಅಂತ. ಸೊ ಹಾಗಾಗಿ ಅದ್ರ ಜೊತೆಗೆ ನಾವೆಲ್ಲ ಇಂದಿರಾ ಗಾಂಧಿಯವ್ರನ್ನ
ಬಹಳಷ್ಟು ನಾವು ಪ್ರೀತಿ ಮಾಡಿದವರು, ಭಾಳಷ್ಟು ಅವ್ರ ನಾಯಕತ್ವದ ಬಗ್ಗೆ ಹಚ್ಕೊಂಡಿದ್ದಂಥವ್ರು. ಹಾಗಾಗಿ ದೇವರಾಜರ್ಸ್ ಮತ್ತು ಇಂದಿರಾ ಗಾಂಧಿ ನಮ್ಮ ಇಡೀ ಬದುಕಿನಲ್ಲಿ ಇವತ್ತಿಗೂ ಕೂಡ ಅದು, ನಾನು ಯಾವುದಾದ್ರು ಪಾರ್ಟಿಯಲ್ಲಿರಲಿ ಬೇರೆ ವಿಚಾರ, ಅವರಿಬ್ಬರೂ ಕೂಡ ನಮಗೆ ರಾಜಕೀಯ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಏನು ಮಾಡಬೇಕು ಎಂತ ಮಾಡಬೇಕು ಅಂತಕ್ಕಂಥ ಅವ್ರುಗಳಿಂದ ಕಲಿತಂಥವ್ನು ನಾನು. ಸರ್, ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ನೀವು ಪ್ರಭಾವಿಯಾಗಿದ್ದಂಥವ್ರು. ಸೊ ಸಾಕಷ್ಟು ಅವಕಾಶಗಳು ಸಿಕ್ತು, ಅಷ್ಟೇ ಅವಕಾಶಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನಮಾನಗಳನ್ನು ಕೂಡ ಬಂತು ಅಂತಕ್ಕಂಥದ್ದು. ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್? 1999 ಇಸ್ವಿಯಲ್ಲಿ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನನಗೂ ಒಂದು ಅವಕಾಶ ಆಯಿತು. ಆವತ್ತಿನ ದಿವಸಕ್ಕೆ ಒಂದು 145 ಜನ ಗೆದ್ದಿದ್ವು ಅವತ್ತು ನಾವು. ಹಾಗಾಗಿ ಎಸ್ ಎಂ ಕೃಷ್ಣರವರು ಆ ಟೀಮ್ನ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಹಾಗೆ ನಮ್ಗಳಿಗೂ ಕೂಡ ಒಂದು ಅವಕಾಶ ಕೊಟ್ಟರು ಅವತ್ತು. ಹಾಗಾಗಿ ಅವತ್ತು ನನಗೆ ಶಾಲಾ ಶಿಕ್ಷಣ ಸಚಿವನನ್ನಾಗಿ ಮಾಡಿದ್ರು. ನಾನು ಕೇಳಿದೆ, ಏನು ಸರ್ ಇದು, ಏನು ಮೇಷ್ಟ್ರು ಕಾಯೋ ಕೆಲಸ ಕೊಡ್ತಾ ಇದ್ದೀರಲ್ಲ ನೀವು? ನೋನು ಆ ಥರ ಅಲ್ಲ ವಿಶ್ವನಾಥ್, ಒಂದು ದೇಶದ ಅಭಿವೃದ್ಧಿ ಅಂದರೆ ಅದು ಅಕ್ಷರ ಮತ್ತು ಆರೋಗ್ಯ ಅಂತ ಭಾಳ ಪ್ರಮುಖವಾದಂಥದ್ದು. ನಾನು ಶಾಲಾ ಶಿಕ್ಷಣ ಕೊಡ್ತಾ ಇದ್ದೀನಿ 1 to 12. ನೋಡಪ್ಪ, ಈ ರಾಜ್ಯದ ಮಕ್ಕಳು ಓದಬೇಕು, ಈ ರಾಜ್ಯದ ಮಕ್ಕಳು ಸುಶಿಕ್ತರಾಗಬೇಕು. ಸೊ ಹಾಗಾಗಿ ಆ ಜವಾಬ್ದಾರಿ ಪೂರ್ಣ ನಿನ್ನ ಕೈಲಿ ಕೊಟ್ಟಿದ್ದೀನಿ ಅಂತೇಳಿ ಆವಾಗ ನನಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು. ಯಶಸ್ವಿನಿ, ಬಿಸಿ ಊಟ, ಹಾಗೆ ಸ್ತ್ರೀ ಶಕ್ತಿ, ಇವೆಲ್ಲ ನಿಮ್ಮ ಒಂದು ಶ್ರಮದ ಫಲವಾಗಿ ಬಂದಂತಹ ಯೋಜನೆಗಳು. ಸೊ ಎಷ್ಟು ನಿಮಗೆ ಅಂದರೆ ಒಂದು ಆತ್ಮತೃಪ್ತಿ ಇದೆ ಇಂತಹ ಒಳ್ಳೆ ಯೋಜನೆಗಳನ್ನು ಕೊಟ್ವಿ ಅಂತ? ಒಂದು ಹೆಣ್ಣುಮಗಳು ಕಾಲಿಗೆ ಚಪ್ಪಲಿ ಇಲ್ಲ, ಆ ಇದರಲ್ಲಿ ಅವಳು ಬರ 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 ನಡೆದು ಹೋಗ್ತಾ ಇದ್ದಾಳೆ ಬಿಸಿಲಲ್ಲಿ. ನಾನೇ ಅಮ್ಮನ, ನಿಲ್ಲು, ಯಾಕೆ ಇಷ್ಟು ದೌಡ್ ಹೋಗ್ತಾ ಇದೀಯಾ, ಏನಾಗಿದೆ ನಿನಗೆ? ಏನಿಲ್ಲರಿ ಸರೇ, ನಾನು ಕೂಲಿಗೆ ಹೋಗೋ ಮುನ್ನ ನಮ್ಮ ಮಗುನ ಶಾಲೆಗೆ ಬಿಟ್ಟು ಬಂದೀನಿ ರೀ, ಇಷ್ಟೊತ್ತಾಗಿದೆ, ಅದು ಅನ್ನಕ್ಕೆ ಯಾರ ಮನೆ ಅದು ನಿಜಕ್ಕೂ ಕೂಡ ತಾಯಿ ಕರುಳು ನನಗೆ ಭಾಳ ಚುರುಕಂಥದ್ದು. ನನ್ನ ಜೊತೆಲಿದ್ದಂಥ ಅಧಿಕಾರಿಗಳು ಕೂಡ ಭಾಳ ಇದು ಮಾಡ್ಕೊಂಡ್ರು. ಆಯಿತು ಹೋಗಲಿ, ಆ ಮಗು ಕೊಡಲಿಕ್ಕೆ ಮನೆಯಲ್ಲಿ ಮಾಡಿಟ್ಟಿದ್ದೀಯಾ? ಇಲ್ಲರಿ ಸರ್, ಮತ್ತು ಅಲ್ಲೆಲ್ಲ ತಿರಿದು ತಿನ್ನಿಸ್ಬಿಟ್ಟು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೋಡಿರಿ, ಯಾವುದಾದ್ರೂ ಮಾನವಂತ ಸರ್ಕಾರಕ್ಕೆ, ಹೃದಯವಂತ ಸರ್ಕಾರಕ್ಕೆ, ಕಣ್ಣು ಮೂಗು ಎಲ್ಲ ಇದ್ದರೆ ಆ ಸರ್ಕಾರಕ್ಕೆ ಈ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಪ್ರಾರಂಭ ಮಾಡು. ಎಲ್ಲ ಅಧಿಕಾರಿಗಳು ಪಾಪ ಭಾಳ ಸಪೋರ್ಟ್ ಮಾಡಿದ್ರು ಅವತ್ತಿನ ದಿವಸ. ಹಾಗೆ ಬಿಸಿ ಊಟ ಪ್ರಾರಂಭ ಮಾಡಿದ್ರು. ಅದ್ರ ಜೊತೆಗೆ ನೀವು ಹೇಳ್ತೀನಿ, SSLC ಹೆಣ್ಮಕ್ಳು ಬೆಳಗ್ಗೆ ಅವರು ತಮ್ಮ ಎಲ್ಲ ವಿಧಿ ಮುಗಿಸಿ ಶಾಲೆಗೆ ಬಂದರೆ 5 ಗಂಟೆ ತನಕ ಅವರು ಇದೇ ಇಲ್ಲ, ಶೌಚಾಲಯನೇ ಇಲ್ಲ ಇಂಥದ್ದಿಲ್ಲ. ಪಾಪ ಇದನ್ನು ನೋಡಿದು ಒಂದು ಸರ್ತಿ ನಮ್ಮ ಆ ಲೇಡಿ ಟೀಚರ್ಸ್ ಹೇಳಿ, ಸರ್, ಈ ಹೆಣ್ಮಕ್ಳು ಬೇರೆ ಬೇರೆ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ, ಅದನ್ನು ತಡೆ ಹಿಡಿದು ಇದನ್ನು ಏನಾದರೂ ಆವಾಗ ನಾವು ಯುನಿಸೆಫಿಂದ ದುಡ್ಡು ತೊಗೊಂಬಂದೆ, ಯುನೈಟೆಡ್ ನೇಷನ್ಸ್ ಇಂಟರ್ನಲ್ ಚಿಲ್ಡ್ರನ್ ವೆಲ್ಫೇರಿಂದ ತೊಗೊಂಬಂದು ಒಟ್ಟಿಗೆ 42,000 ಸರ್ಕಾರಿ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡ್ ಹಾಕಿ ಕುಡಿಯೋ ನೀರು ಕೊಟ್ಟು ಶೌಚಾಲಯ ಕೊಟ್ಟರು ಅವತ್ತಿನ ದಿವಸಕ್ಕೆ, ಮತ್ತು ಮಕ್ಕಳಿಗೆ ಊಟ. ನೀವು ಸಿದ್ದರಾಮಯ್ಯ ಅವರು ಇವರೆಲ್ಲರೂ ಕೂಡ ಏಕಕಾಲಕ್ಕೇನೆ ರಾಜಕೀಯಕ್ಕೆ ಬಂದವರು. ಹೇಳ್ಬೇಕಂದ್ರೆ ನೀವು ಅವ್ರಿಗಿಂತ ಸೀನಿಯರ್ ಕೂಡ. ಸೊ ಎಲ್ಲ ಒಂದು ಕಡೆ CM ಆಗುವಂತಹ ಪ್ರಯತ್ನವನ್ನು ನೀವು ಮಾಡಲಿಲ್ವಾ, ಅಥವಾ ಆ ಒಂದು ಅವಕಾಶಗಳು ನಿಮಗೆ ಕೈಯಿಂದ ತಪ್ಪೋಯ್ತಾ ಅಂತ? ರಾಜಕಾರಣದಲ್ಲಿ ಅವಕಾಶಗಳಷ್ಟೇ ಅಲ್ಲ, ಅದೃಷ್ಟನೂ ಇರಬೇಕು. ಅದೃಷ್ಟ ಇಲ್ಲ ಅಂತಂದರೆ ನಿಮ್ಗೇನೂ ಮಾಡಲಿಕ್ಕಾಗಲ್ಲ. ಸರ್, ಈ ಹಳ್ಳಿ ಅಕ್ಕಿ ಅನ್ನೋ ಹೆಸರು ಯಾವಾಗ ಚಾಲ್ತಿಗೆ ಬಂತು ಸರ್ ನಿಮಗೆ? ನೋಡಿ, ನಾನು ನನ್ನ ಮೊದಲನೇ ಪುಸ್ತಕ, ನಾನು 9 ಪುಸ್ತಕಗಳು ಬರೆದಿದ್ದೀನಿ. ನನ್ನ ಪುಸ್ತಕಗಳು, ಮೊದಲನೇ ಪುಸ್ತಕನ ಹಳ್ಳಿ ಹಕ್ಕಿ ಹಾಡು ನನ್ನ ಆತ್ಮಚರಿತ್ರೆ ಅದು. ಸೊ ಹಳ್ಳಿ ಹಕ್ಕಿ ಹಾಡು ಅಂತ ಅಂದಮೇಲೆ ಹಳ್ಳಿ ಹಕ್ಕಿ ಇಲ್ಲಿದ್ಮೇಲೆ ಒಂದೊಳ್ಳೆ ಹಾಡು ಕೂಡ ಬರಬೇಕಲ್ಲ ಸರ್? ಅದು ನೋಡಿ ಮೇಡಮ್, ನಾನು ಮದುವೆಯಾಗಿ 50 ವರ್ಷ ಆಯಿತು. ಆವತ್ತಿನ ದಿವಸಕ್ಕೆ ನಮ್ಮ ಸ್ನೇಹಿತರುಗಳು ಹಾಡು ಕಟ್ಟಿ ಹಾಡು ಬಿಡ್ತಾಯಿದ್ರು. ನನಗಿನ್ನೂ ಜ್ಞಾಪಕ ಇದೆ ಹಾಡು. ಯಾಕೆಂತಂದರೆ ಆ ದಿವಸಕ್ಕೆ ನನಗೆ ಯಜಮಾನಿಗೋಸ್ಕರ ಹಾಡಿದಂಥ ಹಾಡು. ಓಕೆ, ಅಲ್ಲ, ಸ್ನೇಹಿತರೆಲ್ಲ ಇಲ್ಲ, ನೀನು ಹಾಡು ಹೇಳಬೇಕು ಅಂತ ಎಲ್ಲರೂ ಬಂದರು, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ. ಆಯ್ತಪ್ಪ ಹೇಳೋಣ ಅಂತಂಥೇಳಿ ಅವತ್ತು ಹೇಳಿದಂಥ ಹಾಡುದು,
16 ಹರೆಯದ ಹುಡುಗಿ, ಹುಡುಗಾಟದ ವಯಸ್ಸಿನ ಹುಡುಗ, ಹೊಸ ಬಾಳಿನ ಗಾಡಿಯ ಹೂಡಿ ಹೊರಟಿಹರು ಒಂದು ಗೂಡಿ. ಹೋ 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 ತನ್ನನ್ನೆ ಮರೆತು ಅವಳಲ್ಲೇ ಬೆರೆತು ಕೆನೆಗಲ್ಲ ಜಿವುಟೆ ಹುಡುಗ, ನಸು ನಾಚಿ ಬೆವತು ತಲೆ ಬಾಗಿ ಬೆರೆತು ತನ್ನ ನೋಡುತ್ತಿಹಳು ಹುಡುಗಿ. ಇವ ಬೇರೆಯಲ್ಲ ನಿನ್ನ ಬಾಳನಲ್ಲ, ಕಟ್ಟಿಹನು ನಿನಗೆ ತಾಳಿ, ಈಗೆಲ್ಲ ಹರುಷ ಬರುವ ವರುಷನಿ ಹಾಡಬೇಕು ಲಾಲಿ ಲಾಲಿ. ಶಾಲೆ ಎಲ್ಲ ಆಯ್ತು ಸರ್? ನಿಮ್ಮ ಶಾಲಾ ಕಾಲೇಜು ದಿನಗಳು ಹೇಗಾಯ್ತು? ನಮ್ಮ ಶಾಲೆಯೆಲ್ಲ ನಾನು ಮಿಡ್ಲ್ ಸ್ಕೂಲ್ ತನಕ ಇಲ್ಲೇ ಓದಿದ್ದು, ನಮ್ಮ ಹಳ್ಳಿಯಲ್ಲೇ ಓದಿದ್ದು. ಹೈಸ್ಕೂಲಲ್ಲೇ ಮೈಸೂರಲ್ಲೇ ಓದಿದ್ದು. ಮಹಾರಾಜ ಹೈಸ್ಕೂಲು, ಫಿಲೋಮಿನಾಸ್ ಕಾಲೇಜು, JSS ಕಾಲೇಜು ಮತ್ತು ಲಾ ಕಾಲೇಜ್, ಶಾರದಾ ವಿಲಾಸ್ ಲಾ ಕಾಲೇಜಲ್ಲಿ ಓದಿದಂಥವನು. ಅಮ್ಮ, ನೀವು ಓದಿದ್ದು ಕಲ್ತಿದ್ದು ಏನು ಕಲ್ತಿದ್ದೀರಾ ನೀವು? ಹಾಗೆ ಎಲ್ಲಿ ನಿಮ್ಮ ಬಾಲ್ಯ ಎಲ್ಲ? ನಮ್ಮದೆಲ್ಲ ಊರಲ್ಲೇ ಮೇಡಮ್, ಊರಲ್ಲೇ ಇದೆ. ಹೈಸ್ಕೂಲ್ ತನಕ ಸೋಮನಹಳ್ಳಿಗೆ ಹೋಗ್ತಿದ್ವಿ ಹೈಸ್ಕೂಲ್ಗೆ. ಪ್ರೈಮರಿ ಸ್ಕೂಲ್ ಗಂಟ ಊರಲ್ಲೇ ಇತ್ತು, ಆಲಂಬಡಿ ಕಾವಲಲ್ಲೇ. ಹೈಸ್ಕೂಲು ಸೋಮನಹಳ್ಳಿಲಿ ಇತ್ತು. ಸೊ ಬಾಲ್ಯದಲ್ಲಿ ತುಂಬ ತುಂಟ ಅಂತ ಹೇಳಿದ್ರಿ ಸರ್. ತುಂಟಾಟ ಆಡ್ಕೊಂಡು ಅಪ್ಪ ಅಮ್ಮನ ಹತ್ರ ಒದೆ ತಿಂತಾ ಇದ್ರಾ? ಆವಾಗ ನಿಮಗೆ ನಾವು ಇದರಲ್ಲೂ ಕಾಲೇಜ್ ಡೇಸಲ್ಲೂ ಅಷ್ಟೇ ದುಡ್ಡು ಬೇಕಾಗಿತ್ತಲ್ಲ ನಮಗೆ. ಬಿಯರ್ ಗಿಯರ್ ಕುಡಿಬೇಕು, ಓಡಾಟ ಮಾಡಬೇಕು, ಮತ್ತು ಯಾರಾದರೂ ನಮ್ಮ ಹೆಣ್ಮಕ್ಳು ಚಾಕ್ಲೇಟ್ ಕೇಳಿದ್ರೆ ಕೊಡಿಸ್ಬೇಕು. ಆವಾಗ ನಾನೇ ನಮ್ಮ ತಂದೆ ಕಾಗದ ಬರೆದು ಬಿಡಿದೆ, ಪ್ರಿನ್ಸಿಪಾಲ್ದು ಸೈನ್ ಹಾಕ್ಬಿಟ್ಟು. ಏನಂತ ಸರ್? ಈಗ ನಿಮ್ಗೆ ಹೆಚ್ಚು ಪಾಠ ಆಗಿದೆ, ಈಗ ನಿಮ್ಮ ಮಗನಿಗೆ 200 ರೂಪಾಯಿ ಜಾಸ್ತಿ ಕಳಿಸ್ಬೇಕು ಅಂತೇಳಿ. ಆಗ ಒಂದು ಸರಿ ನಮ್ಮೂರು ಪಟೇಲರು, ನಮ್ಮ ಅಡಗೂರು ಪಟೇಲ್ ಸಿದ್ಲಿಂಗಪ್ಪನವರು, ಅವರು ನಮ್ಮ ತಂದೆ ಭಾಳ ಸ್ನೇಹಿತರು. ಅವ್ರು ಕರ್ಕೊಂಡು ಬಂದುಬಿಟ್ರು ಒಂದು ದಿವಸ ಕಾಲೇಜಲ್ಲಿ. ಏನೆಯ ಮೊನ್ನೆ ತಾನೇ 300 ರೂಪಾಯಿ ಕೊಟ್ಟಿದ್ದೀವಿ, ಆಗಲೇ 200 ಕಾಗದ ಬರೆದಿದೆಯಲ್ಲ. ಆಮೇಲೆ ಸರ್ಕಾರನ ಚೆನ್ನಾಗಿ ಬೈದರು. ಇನ್ಫ್ಲೂಯೆನ್ಸ್ ಮಾಡ್ಸಕ್ಕೆ ಅಪ್ಪಾಜಿ ಪಟೇಲರು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪಟೇಲರು ಪಾಪ ನಮ್ಮ ಮನೆಗೆ, ನಮ್ಮ ತಂದೆಗೆ ಭಾಳ ಸ್ನೇಹಿತರು. ಅವರು ಚೆನ್ನಾಗಿ ಬೈದರು. ಅಲ್ಲಿ ಯಾವ ಸರ್ಕಾರ, ದರಿದ್ರ ಸರ್ಕಾರ ಇದು. ಇಲ್ಲಿ ನೋಡಿದ್ರೆ ರೈತರಿಗೆ ಇದನ್ನು ಜಾಸ್ತಿ ಇರ್ತಾವೆ, ಹೈಕಳಿಗೆಲ್ಲ ಪಾಠ ಜಾಸ್ತಿ ಮಾಡಿಬಿಟ್ಟದೆ. ಆಮೇಲೆ ಎಲ್ಲ ನಿಮ್ಮ ಪ್ರಿನ್ಸಿಪಾಲ್ ಈಗ ನೋಡಬೇಕು ಅಂದರು. ಅಯ್ಯಪ್ಪ, ನನಗೆ ಪ್ರಿನ್ಸಿಪಾಲ್ ಹತ್ರ ಹೆಂಗೆ ಕರ್ಕೊಂಡು, ಇಲ್ಲ ಪ್ರಿನ್ಸಿಪಾಲ್ ಹೆಂಡ್ತಿಗೆ ಹೆರಿಗೆ ಆಗಿದೆ, ಊರಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲೇ. ಅಲ್ಲೂ ಬಚಾವಾಯ್ತು. ಪತ್ರ ವ್ಯವಹಾರ ನಿಲ್ತು. ಅವೆಲ್ಲ ನಡೀತಾನೆ, ಏನು ಮಾಡೋದು ನಾವು ತಾನೆ. ಸೊ ಕಾಲೇಜ್ ಲೈಫಿನಲ್ಲಿ ತಂದೆಗೆ ಯಾಮಾರಿಸಿದ್ದನ್ನ ಹೇಳಿದ್ರಿ. ಸೊ ಮೇಸ್ಟ್ರಿಗೆ ಯಾವತ್ತಾರು ಯಾಮಾರಿಸಿದ್ದೀರಾ? ಮೇಸ್ಟ್ರಿಗಳು ಬಿಡಿ ಯಾಮಾರಿಸ್ತಾನೆ ಇರ್ತಿದ್ರು. ಆ ಥರದ್ದು ಯಾವ್ದಾದ್ರು ಒಂದು ಘಟನೆ ನೆನಪಿದೆಯಾ? ಸ್ಟೂಡೆಂಟ್ಸ್ ಲೈಫಿನ ಯಾವ್ದಾದ್ರು ಮರೆಯಕ್ಕಾಗದೇ ಇರೋ ಘಟನೆ? ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು. ನನ್ನ ಜೊತೆ ಕಾಳಪ್ಪ ಅಂತಿದ್ದ, ಮಹಾ ಕಿಲಾಡಿಯವನು. ಇವನೇ ಒಬ್ಬ ಡಾಕ್ಟ್ರು ಫಿಕ್ಸ್ ಮಾಡ್ದ. ಅವ್ರು ಹೇಳ್ಕೊಟ್ಬಿಟ್ಟಿದ್ದ ಇಲ್ಲ ಏನೇನು ಹೇಳಬೇಕು ಅಂತ. ಅಲ್ಲಿಗೆ ಕರ್ಕೊಂಡು ಹೋದ ನಮ್ಮ ತಂದೆನೂ ನನ್ನನ್ನು. ಅಲ್ಲಿ ಹೋದ್ವು. ಡಾಕ್ಟ್ರು ಎಲ್ಲ ಗಿಮ್ಕಿ ಹೊಟ್ಟೆ ಎಲ್ಲ ನೋಡಿ ಎಲ್ಲ ಆಯಿತು. ನಮ್ಮ ತಂದೆ ಹೆಸರು ಹುಚ್ಚೇಗೌಡ ಅಂತ. ಹುಚ್ಚೇಗೌಡ್ರೆ, ನಿಮ್ಮ ಮಗನಿಗೆ ಏನು ದೊಡ್ಡ ಕಾಯಿಲೆ ಏನಿಲ್ಲ, ಅವನಿಗೆ ಟಾರ್ ರೋಡ್ ಮೇಲೆ ತಿರುಗ್ತಾನೆ ನೋಡಿ, ಕಾವು ಹೀಟ್ ಆಗ್ಬಿಟ್ಟಿದೆ ಬಾಡಿಯೆಲ್ಲ. ಆ ಹೀಟ್ ತೆಗಿಬೇಕಾದ್ರೆ ವಾರಕ್ಕೆ 2-3 ಬೀರ್ ಕುಡಿ ಸಾಕಾಯ್ತದೆ ಅಂತ ಇವನು ಹೇಳ್ಕೊಟ್ಬಿಟ್ಟಿದ್ದ ಡಾಕ್ಟ್ರಿಗೆಲ್ಲರೂ ಕೂಡ. ಸೊ ನಿಮ್ಮ ತಂದೆನೇ ಕೊನೆಗೆ ನಿಮ್ಮ ಬಿಯರ್ ಕುಡಿಸಿದ್ರಾ? ಆಮೇಲೆ ನಮ್ಮ ತಂದೆ ಆ ಹಾಸ್ಪಿಟ್ಲಿಂದ ಮತ್ತೆ ವಾಪಸ್ ರೂಮಿಗೆ ಹೋಗ್ಬೇಕಲ್ಲ, ನಮಗೆ ನೀವು ಹೋಗಿ ಇಬ್ಬರು ರೂಮ್ಗೆ, ನಾನು ಬರ್ತೀನಿ ಅಂದ್ಬಿಟ್ಟು ಮತ್ತೆ ಒಂದು ಟಾಂಗಾ ಗಾಡಿ, ಅವಾಗ ರಿಕ್ಷಾ ಇಲ್ಲ, ಟಾಂಗಾ ಗಾಡಿ ಮೇಲೆ ಬಂದರು. ಒಟ್ಟಿಗೆ 6 ಬಾಟ್ಲು ಬೀರ್ ತಂದ್ಬಿಟ್ರು. ಬಂದ್ಬಿಟ್ರು, ನೀನು ವಾರಕ್ಕೆ 2 ಬೀರ್ ಜಾಸ್ತಿ ಕುಡಿಬಾರ್ದು ಅಂತೇಳಿ ರೂಮಲ್ಲಿ ಇಟ್ಟುಟ್ಟೋದ್ರೆ. ಆಮೇಲೆ ಅದನ್ನು ಹೊಡೆಯೋದು ಹೀಗೆಲ್ಲ ಹೇಳ್ಕೊಟ್ರು. ನಮಗೆ ಗೊತ್ತಿರೋ ವಿಚಾರ ಆದರೂ ಪಾಪ ಆಮೇಲೆ ನಮ್ಮ ತಂದೆ ಒಂದು ಗ್ಲಾಸ್ಗೆ ಹಾಕಿ ಕುಡಿ ಅಂದರು. ನಾನು ಸ್ವಲ್ಪ ಕುಡಿದು, ಅಯ್ಯಯ್ಯಪ್ಪ ಆಗೋದಿಲ್ಲ, ಏನಪ್ಪ ಇದು ವಿಷ ಇದ್ದಂಗೆ ಆಗೋದಿಲ್ಲ. ನಮ್ಮ ತಂದೆ ನೋಡಿ ಮೇಡಮ್, ಜೀವಕ್ಕೆ ಒಳ್ಳೇದು ಅಂದರೆ ವಿಷ ಆದರೂ ಕುಡಿಬೇಕು, ಕುಡಿ ಅಂತ. ಸೊ ಅಪ್ಪಾಜಿಗೆ ಹಂಗಾದ್ರೆ ಗೊತ್ತಾಗ್ಲೇ ಇಲ್ವಾ ಸರ್ ಕೊನೆವರೆಗೂ ನೀವು ಹಿಂಗೆ ಮಾಡಿದ್ರಿ ಅಂತ? ಪಾಪ ನಮ್ಮ ತಂದೆಯವರು, ಅವರು ಎಲ್ಲ ಪಾಪ ನೋಡಿ, ನಮ್ಮ ತಂದೆ ತಾಯಿ ತಾತ ಅಜ್ಜಿ ಎಲ್ಲರೂ ಅಕ್ಷರ ವಂಚಿತರು. ಮಕ್ಕಳು ಚೆನ್ನಾಗಿದ್ರೆ ಸಾಕು. ಬಟ್ ಅವರು ಅಕ್ಷರ ವಂಚಿತರಾದರೂ ಕೂಡ ವಿವೇಕವಂತರಾಗಿದ್ದರು. ವಿದ್ಯೆ ಇಲ್ಲದೆ ಹೋದರೂ ನಮ್ಮ ಹಿರಿಯರು ವಿವೇಕವಂತರಾಗಿದ್ದರು. ಅವ್ರ ವಿವೇಕವೇ ನನ್ನನ್ನು ಲಾಯರಾಗಿ ಮಾಡ್ತು.
ಜನ ನನ್ನನ್ನು ಮೇಲಕ್ಕೆತ್ತಿ ಜನತಂತ್ರ ವ್ಯವಸ್ಥೆಯಲ್ಲಿ ಅವಕಾಶಗಳು ಕೊಡ್ತಾ ಹೋದ್ರು. ಅವಕಾಶಗಳು ಕೊಟ್ಟವರೆಲ್ಲ ಜನಗಳೇ. ಸೊ ಇಷ್ಟೆಲ್ಲ ತುಂಟಾಟ, ಇಷ್ಟೆಲ್ಲ ಪಟಿಂಗ ಆಗಿದ್ರಿ ನೀವು, ಆದರೂ ಕೂಡ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ನೀವು ಓದೋದನ್ನು ಕೂಡ ಎಲ್ಲೂ ಕೂಡ ಬಿಡಲಿಲ್ಲ, ಚೆನ್ನಾಗಿ ಓದ್ಕೊಂಡು ಬಂದ್ರಿ. ಸೊ ವಕೀಲರಾಗ್ತೀರಾ. ಸೊ ರಾಜಕೀಯಕ್ಕೆ ಎಂಟ್ರಿ ಆಗಲಿಲ್ಲ ಅಂದರೆ ವಕೀಲಿಕೆನ ಮುಂದುವರಿಸ್ತಿದ್ರಾ? ಹೌದು, ರಾಜಕೀಯಕ್ಕೆ ಎಂಟ್ರಿ ಆಗಲಿ ಅಂದರೆ ನಾನು ಒಂದು ಒಳ್ಳೆ ಲಾಯರ್ ಆಗ್ತಾಯಿದ್ದೆ. ಸೊ ಎಷ್ಟು ವರ್ಷ ವಕೀಲಿಕೆನ ಪ್ರಾಕ್ಟೀಸ್ ಮಾಡಿದ್ರಿ ನೀವು? ಲಾಯರ್ ನಾನು ಆಗಿ 7-8 ವರ್ಷ ಮಾಡ್ತೀಮ್ಮ. ಫ್ರೀ ಅಡ್ವೊಕೇಟ್. ನಾನು ದುಡ್ಡು ತೊಗೊಂಡವನಲ್ಲ. ನಮ್ಮ ತಾತ, ನಮ್ಮ ತಂದೆ, ನಾನು ಲಾಯರ್ ಆದಾಗ ದುಡ್ಡು ತೊಗೊಬೇಡ, ದುಡ್ಡು ನಮ್ಮ ಮನೇಲಿ ಇದೆಯಲ್ಲಪ್ಪ, ನಿನ್ಗೇನು ಬೇಕು ತೊಗೊಂಡೋಗು, ನಿನಗೆ ಆ ಊಟಕ್ಕೆ ಬೇಕಾ, ಬಟ್ಟೆಗೆ ಬೇಕಾ, ಶೋಕಿಗೆ ಬೇಕಾ, ಓಡಾಡೋಕ್ಕೆ ಬೇಕಾ, ನನ್ನ ಮನೆಯಲ್ಲೇ ಇದೆ ಜನರ ಹತ್ರ ಹಿಂಗೆ ಅನ್ಬಾರ್ದಪ್ಪ ನೀನು. ಅದು ನಾನು ಉದ್ದಕ್ಕೂ ಪಾಲನೆ ಮಾಡ್ಕೊಂಡು ಬಂದಂಥವ್ನು ನಾನು. ಸೊ ಲಾಯರ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರಿ, ಜನರ ಸೇವೆ ಕೂಡ ಮಾಡ್ತಾ ಇದ್ರಿ. ಸೊ ನಿಮಗೆ ರಾಜಕೀಯಕ್ಕೆ ಎಂಟ್ರಿ ಆಗೋ ಅವಕಾಶ ಸಿಕ್ಕಿದ್ದು ಯಾವಾಗ? ರಾಜಕೀಯಕ್ಕೆ ನಾನು ನೋಡಿ, ನಾನು 74ಲೇ ನಾನು ಲಾಯರ್ ಆಗ್ತಿದ್ದಂಗೆ ನಾನು ಯೂತ್ ಕಾಂಗ್ರೆಸ್ಗೆ ಹೋದವನು. ಓಕೆ, ಎಷ್ಟು ವರ್ಷ ವಯಸ್ಸು ಅವಾಗ? ಆವಾಗ ನನಗೆ 28 ಇಯರ್ಸ್. ನಾನು 28 ನಾನು MLA ಆದಾಗ 28 ವರ್ಷ ನನಗೆ. ಭಾಳ ಯಂಗೆಸ್ಟ್ MLAಸ್ಗಳು ನಾವು. ಒಂದು 30 ವರ್ಷದ ಒಳಗಡೆ ಇದ್ದವರು 70 ಜನ ಇದ್ದರು ನಾವು. ಪುಣ್ಯಾತ್ಮ ದೇವರಾಜ ಅರಸು, ಇಂದಿರಾ ಗಾಂಧಿಯವ್ರ ಕೃಪೆ, ನಾವು ಅವತ್ತೆಲ್ಲ ಆ ಚಿಕ್ಕ ವಯಸ್ಸಿಗೆ ನಾವು ಶಾಸಕರಾಗಿ ಬಂದಂಥವ್ರು. ಅಂದರೆ ಯೂತ್ಸಿಗೆ ಅವಕಾಶಗಳನ್ನ ಕೊಟ್ಟಿದ್ರು. ಖಂಡಿತ. ಅದು ಕಾಂಗ್ರೆಸ್ಸಲ್ಲಿ, ಅದು ಇಂದಿರಾ ಗಾಂಧಿ, ಶಿ ಈಸ್ ಗ್ರೇಟ್. ಸೊ 28ನೇ ವಯಸ್ಸಿಗೆ MLA ಆಗ್ತೀರಾ. ಸೊ ದೇವರಾಜರ ಕೃಪೆ ನನಗೆ. ಇವತ್ತು ಅಷ್ಟೇ, ನಾವೆಲ್ಲ ದೇವರಾಜರಸ್ ಅಂತ ಅಂದರೆ ನಮಗೆ ದೇವರು. ಮತ್ತು 2ನೇ ಸಾರಿ ನನಗೆ ಅವಕಾಶ ಕೊಟ್ಟಂಥವ್ರು ನಮ್ಮ ದೇವೇಗೌಡರು. ನಿಮ್ಮ ರಾಜಕೀಯ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಆರಂಭಕ್ಕೆ ಕಾರಣ ಆದಂಥವರು ದೇವೇಗೌಡರು. ನಿಜ, ನಾನು ಅದನ್ನು ಇವತ್ತಿಗೂ ಹೇಳ್ತೀನಲ್ಲ, ನಾನು ದೇವೇಗೌಡರನ್ನ ಇವತ್ತು ಅತ್ಯಂತ ಗೌರವ ಭಾವದಿಂದ ನೋಡ್ತೀನಿ. ಯಾಕೆಂದರೆ ಕೃತಜ್ಞತಾಪೂರ್ವಕವಾಗಿ. ಹಾಗಾಗಿ ನಾನು ಬೇರೆ ಯಾರಿಗೂ ನಾನು ಅಷ್ಟಾಗಿ ಇದು ಮಾಡಲ್ಲ. ದೇವೇಗೌಡರು, ದೇವರಾಜ ಅರಸು. ಸೊ ನಾವು ಕಾಲೇಜ್ ಲೈಫ್ ಬಗ್ಗೆನೂ ಕೂಡ ಸಾಕಷ್ಟು ಮಾತಾಡ್ತಾ ಇದ್ವಿ. ಕಾಲೇಜ್ ಲೈಫಲ್ಲಿ ಯಾವ್ದಾದ್ರು ಕ್ರಶ್, ಲವ್ ಯಾವ್ದಾದ್ರು ಇತ್ತಾ ಸರ್ ನಿಮ್ಗೆ? ಕಾಲೇಜಲ್ಲಿ ಇದ್ದದ್ದೇ ಅದು. ಹುಡುಗ ಒಂದೊಂದ್ಸರಿ ಕೇಳಿಸ್ಕೊಂಡಿರ್ತಾಳೆ, ಬಟ್ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಅಷ್ಟೇ. ಓಕೆ, ಇರ್ಲಿ ಬಿಡಿ, ಇಷ್ಟು ವರ್ಷ ಅವರು ನಿಮ್ಮ ಜೊತೆಲಿ ನಡೆದು ಬಂದಿದ್ದಾರೆ ಅಂದ್ರೆ ಗೊತ್ತಿರುತ್ತೆ. ನಿಮ್ಮ ಹಳೆ ನೆನಪನ್ನ ಮೆಲುಕು ಹಾಕುವಂಥದ್ದು. ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು. ಓಕೆ, ಒಂದು ಹಾಡು ಹೇಳ್ತಾ ಇದ್ದೀನಿ ನಾನು ಕಾಲೇಜಲ್ಲಿ. ಅವ್ರು ಭಾಳ ಫ್ಯಾಸಿನೇಟ್ ಆಗಿಬಿಟ್ಲು ಆ ಹಾಡಲ್ಲಿ. ಇವಳು ಆ ಹಾಡೇನಪ್ಪ ಅಂದರೆ, ನನ್ನವಳು ನನ್ನೆದೆಯ ಹೊನ್ನಾಡನಾಡುವಳು, ಬೆಳಗುಗಿನೇ ಚೆಲುವೆ ನನ್ನ ಹುಡುಗಿ. ಅದು ಅವಳೇನು ಅನ್ಕೊಂಬಿಟ್ಲು, ನನ್ನನ್ನೇ ನೋಡಿ ಹೇಳ್ತಾವ ನೀವು. ಸೊ ಹಾಗಿದ್ರೆ ನೀವು ಅವ್ರನ್ನ ನೋಡಿ ಹೇಳಿರ್ಲಿಲ್ಲ ಅಂತ ನಾವು ನಂಬಬೇಕು ಅಲ್ವಾ ಮೇಡಮ್? ಇವ್ರು ಹೇಳಿದ್ರೆ ಸೊ ಹಾಗಾಗಿ ನಾವು ಒಬ್ರಿಗೊಬ್ರು ಪ್ರೀತಿ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ. ಅದು ಭಾಳ ಡಿಸ್ಟರ್ಬ್ ಆಗಿದ್ರ ಆ ಟೈಮ್ಗೆ ನೀವು ಆ ವಿಚಾರವಾಗಿ? ಏನಿಲ್ಲ, ನಾನೆಂದೂ ಡಿಸ್ಟರ್ಬ್ ಆಗಲ್ಲ ನಾನು ಕಟ್ಟಿ. ಸೊ ನಿಮಗೆ ಹಳೆ ನೆನಪುಗಳು ಕೆದಕಿ ಡಿಸ್ಟರ್ಬ್ ಆಗಲ್ಲ ಅನ್ನೋದೇ ಆದರೆ, ಪುಷ್ಪ ಅವರಿಗೋಸ್ಕರ, ಅವರ ನೆನಪಿಗೋಸ್ಕರ ಆ ಹಾಡನ್ನ ಮತ್ತೊಮ್ಮೆ ಹೇಳ್ಬೋದಾ ನಮ್ಮ? ಯಾವುದನ್ನು? ನನ್ನವಳು ನನ್ನೆದೆಯ ಹುಲಿಯ. ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಓ ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ಸಾವು ನೋವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ಸಾವು ನೋವು, ನನ್ನವಳು ನನ್ನೆದೆಯ ಹೊನ್ನಾಡನ, ಬೆಳಗುಗಿನ್ನೇ ಚೆಲುವೆ ನನ್ನ ಹುಡುಗಿ, ಹೋ ನನ್ನ ಹುಡುಗಿ, ನನ್ನ ಹುಡುಗಿ. ಮೇಡಮ್, ಸಾಹೇಬ್ರದ್ದು ಯಾವ ವಿಚಾರ ನಿಮಗೆ ತುಂಬ ಇಷ್ಟ ಆಗುತ್ತೆ? ಎಲ್ಲರಲ್ಲೂ ಇಷ್ಟ ತುಂಬ ಆಗುತ್ತೆ. ಈ ಕುಟುಂಬದಲ್ಲಿ ಇಷ್ಟಪಡ್ತೀವಿ, ಸಂಸಾರದಲ್ಲೂ ಇಷ್ಟಪಡ್ತೀವಿ. ಯಾವಾರ ವಾದ ಮಾಡ್ಕೋತೀವಿ, ಅದನ್ನು ಸಂಸಾರ ಸರಿ ಹೋಗಿ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಸರ್ಗೆ ಯಾವ ವಿಚಾರಕ್ಕೆ ಬಹಳ ಕೋಪ ಬರುತ್ತೆ? ಅಯ್ಯೋ, ಏನೇನು ಮಾತಾಡಿದ್ರು ಕೋಪ ಬಂದಿರುತ್ತೆ. ಬೇಡನೇ ಇರೋದು ಮಾತಾಡಿದ್ರೆ, ಬೇಡದ್ ಮಾತಾಡಿದ್ರೆ ಏನು ಕೋಪ ಬರಲ್ಲ. ಸೊ ಕೋಪ ಬಂದ ತಕ್ಷಣ ಹೆಂಗೆ ನೀವು ಅದನ್ನ ಸರಿ ಮಾಡ್ತೀರಾ? ಸುಮ್ಮನೆ ಆಗ್ಬಿಡ್ತೀವಿ ಕೋಪ ಬಂದಾಗ.
ಸುಮ್ಮನೆ ಹೊಟ್ಟೋಗ್ಬಿಡೋದು ಒಳಗಡೆ. ಓಕೆ, ನೀವು ಸುಮ್ಮನೆ ಆದರೆ ಅವ್ರು ಸುಮ್ಮನೆ ಆಗ್ತಾರೆ. ಓಕೆ 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 ಸರ್, ಊಟ ತಿಂಡಿ ವಿಚಾರದಲ್ಲಿ ಹೇಗೆ, ಯಾವ ಊಟ ಥರ ಇಷ್ಟ ಆಗುತ್ತೆ ನಿಮಗೆ ತುಂಬ? ವೆಜಿಟೇರಿಯನಲ್ಲಿ ಸೊಪ್ಪಿ ಉಪ್ಸಾರು ಭಾಳ ಇಷ್ಟ. ನಾನ್ ವೆಜ್ಜಿಗೆ ಬಂದರೆ ತೆಳ್ಳಗೆ ಕೋಳಿ ಸಾರು, ಮುದ್ದೆ, ಅಷ್ಟೇ. ಖಾರ ಇರಬಾರ್ದು ಬಟ್ಟಲ್ಲಿ ಅಷ್ಟೇ. ಖಾರ ಇರಬಾರ್ದು. ಖಾರ ಇದ್ರೆ ಕೋಪ ಜಾಸ್ತಿ. ಒಂಚೂರು ಖಾರ ಇದ್ರೆ ತಿನ್ನೋದೇ ಇಲ್ಲ, ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಖಾರ ಇದ್ದು ಅಂತ. ಸೊ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು ಕಾಮನ್ ಅಲ್ವಾ? ಕಾಮನ್. ಮಾಡ್ತಾ ಇರ್ತೀರಾ ಅಕ್ಕಿ ರೊಟ್ಟಿ ಎಲ್ಲ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದಕ್ಕೆ ದೋಸೆ, ಇಡ್ಲಿ ಅವಕ್ಕೆಲ್ಲ ಪಲ್ಯ ಮಾಡ್ತೀವಿ. ಹೀರೆಕಾಯಿ, ದೊಂಡೆಕಾಯಿ, ತುಪ್ಪ ಇರಬೇಕು. ಎಲ್ಲದಕ್ಕೂ ತುಪ್ಪ ಇರಬೇಕು. ಎಲ್ಲ ಥರನೂ ಪಲ್ಯ ಮಾಡ್ತೀವಿ ಮೇಡಮ್ ನಾವು. ನಮ್ಮ ತಾಯಿ ತುಪ್ಪ ಇಲ್ಲದೆ ಊಟಕ್ಕೆ ಇಕ್ತಿರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಿಸ್ ಮಾಡ್ಕೋತೀರಾ ಸರ್ ಅಮ್ಮನ್ನ ಅಪ್ಪನೆಲ್ಲ? ನಿಜ. ನಮ್ಮ ತಾಯಿ ಮಾತ್ರ ತುಪ್ಪ ಇಲ್ಲದೆ ಅವಳು ಮನೆಯಲ್ಲಿ ಯಾವತ್ತೂ ನಿಮ್ಗೆ ಊಟಕ್ಕೆ ಕೊಡ್ತಿರ್ಲಿಲ್ಲ. ಓಕೆ, ಅಮ್ಮ ಮಾಡೋ ಯಾವ ಅಡುಗೆನ ಮಿಸ್ ಮಾಡ್ಕೋತೀರಾ? ನಮ್ಮ ತಾಯಿನೂ ಅಷ್ಟೇ, ಎಲ್ಲ ಥರ ಅಡುಗೆನೂ ಚೆನ್ನಾಗಿ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡೋರು. ಸೊ ಇನ್ನು ಲೈಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಮೇಡಮ್. ಲೈಫ್ ಸ್ಟೈಲ್ ವಿಚಾರಕ್ಕೆ ಬಂದರೆ ಸರ್, ಸೊ ಬಟ್ಟೆ ವಿಚಾರದಲ್ಲಿ ನೀವು ಎಷ್ಟು ಪರ್ಟಿಕ್ಯುಲರ್ ಸರ್? ಯಾವ ಥರ ಬಟ್ಟೆಗಳನ್ನ ಹಾಕೊಳ್ಳೋಕೆ ಇಷ್ಟಪಡ್ತೀರಾ? ನಾವು ಇದು ಬಿಟ್ಟು ಏನೂ ಹಾಕಲ್ಲ ನಾವು. ಇಷ್ಟನೇ ಪಡಲ್ಲ, ಯಾವ್ದು ಹಾಕೊಳ್ಳಿ ಅಂದ್ರೂ ಹಾಕೊಳ್ಳಲ್ಲ. ಇದು ವೈಟು ಅಷ್ಟೇ. ಈಗ ಕೆಲವೆಲ್ಲ ನಮ್ಮ ಮಕ್ಕಳು ಈ ಸುಮ್ಮನೆ ಈ ಬೀದಾಕಪ್ಪ, ಈ ಶರ್ಟ್ ಹಾಕೋ, ಇದಾಕೋ, ಅವತ್ತೊಂದು ಇಟ್ಟವೆ ಸಿಲ್ಕ್ ಶರ್ಟ್ ಈ ಒಂದು ಸ್ವಲ್ಪ ಪ್ಯಾಂಟ್ ಈ ಥರದ್ದು ಹಾಕೋ, ಇದಾಕೋ ಅಂತೇಳಿ. ಒಂದು ಆದರೂ ಅದೇನೋ ಈ ವೈಟ್ ಬಿಟ್ಟರೆ ನಾನು ಸರ್ ನಿಮ್ಮನ್ನು ಕರ್ಕೊಂಡು ಹೋಗಿ ಕೊಡಿಸಿದ್ದು ಒಂದು ಓಲೆ ತಗೊಟ್ಟಿದ್ರು ಮೇಡಮ್. ಅವರೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು? ಅವರೇ ಅವರು ತುಂಬ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ. ಓಕೆ. ಸರ ಗಿರ ಚೈನ್ ಅದ್ರಲ್ಲೆಲ್ಲ ಮಾಡ್ತಾರೆ ಅಂದರೆ ಇನ್ನೊಂದ್ಸರಿ ತರಲಿ ಅಂತ. ಇಲ್ಲ, ತುಂಬ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ. ಬಟ್ಟೆ ಬರೆಯೋದೆಲ್ಲ ಸೆಲೆಕ್ಟ್ ಮಾಡೋದೇ ಅವರು ಜಾಸ್ತಿ. ಸರ್ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ನನ್ನ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್. ನಮ್ಮ ಈಡಿಕ್ ಸಮಾಜದವರು ಒಂದು ಸಾಲು ಸಾಮೂಹಿಕ ಮದುವೆ ಮಾಡಿದ್ರು, ಅದಕ್ಕೆ ಬಂದಿದ್ರು ಅವರು. ಊಟಕ್ಕೆ ಅವರು ಪಕ್ಕದಲ್ಲೇ ಕೂತಿದ್ರು. ಅವ್ರು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಒಂದು ಅಗಳು ಬಿಡಲ್ಲ, ಕೆಳಗೆ ಹಾಕಲ್ಲ. ಅದು ನಾನು ಹೀಗೆ ಮಾಮೂಲಿ ನಮ್ಮದು ಇಷ್ಟಿಟ್ಟು ಬಿಟ್ಟು ಅದು ವಿಶ್ವನಾಥ್, ಮುಂದೆ ನೀವು ಊಟ ಮಾಡೋಗಿ ಥರ ಬಿಡಬಾರ್ದು. ನೋಡಿ, ಭಗವಂತ ಈ ಅನ್ನ ನಮಗೆ ಕೊಟ್ಟಿದ್ದಾನೆ, ಭೂತಾಯಿ ಈ ಅನ್ನ ಕೊಟ್ಟಿದ್ದಾಳೆ ನೋಡಿ. ಪಲ್ಯ ಭಗವಂತ ನಮಗೋಸ್ಕರ ಎಂಥ ರುಚಿ ಇಟ್ಟವನೇ. ಪಾಯಸಕ್ಕೆ ಎಂಥ ರುಚಿ ಕೊಟ್ಟವನೇ, ಈ ಬಾತ್ಗೆ ಎಂಥ ರುಚಿ ಕೊಟ್ಟವನೇ. ಭಗವಂತ ಅಂಥ ರುಚಿ ನಮಗೆ ಕೊಟ್ಟಿರುವಾಗ ಅದನ್ನು ಪೋಲ್ ಮಾಡಬಾರ್ದು. ನೆಕ್ಸ್ಟು ನೀವು ಕಲ್ತ್ಕೋಬೇಕು. ಏನು ಪೋಲ್ ಮಾಡಿದ್ರೆ ಅದು ಒಂದು ದೊಡ್ಡ ಪಾಠ ಅಲ್ವೇ? ಒಬ್ಬ ನಟ ಪಕ್ಕದಲ್ಲಿ ಕೂತ್ಕೊಂಡು, ಪಾಪ ಅವರು ಹಳ್ಳಿಯಿಂದ ಬಂದವರು, ಆ ರೀತಿ ನಾನು ಸುಮಾರು ವಿಚಾರಗಳನ್ನ ಕಲಿಸಿದ್ದೀವಿ ಅವರಿಂದ. ಸೊ ರಾಜ್ಕುಮಾರ್ ಅವರ ನೆನಪು ಬಂತು, ಒಳ್ಳೆಯ ಹಾಡುಗಾರರು ನಮ್ಮ ಜೊತೆಲಿ ಇದ್ದಾರೆ ಅಂದಮೇಲೆ ರಾಜ್ಕುಮಾರ್ ಅವರ ಒಂದು ಹಾಡನ್ನ ಹೇಳ್ತಾ ಈ ಸೆಗ್ಮೆಂಟ್ನ ಮುಗಿಸೋಣ ಸರ್. ಮೇಡಮ್ ಅವರಿಗೆ ಸೂಟ್ ಆಗುವಂಥ ರಾಜ್ಕುಮಾರ್ ಅವರ ಒಂದು ಹಾಡನ್ನ ಹೇಳಿ. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ಈ ಮನದ ಕರೆಯು ನಿನಗೆ ಈ ಮನದ ಕರೆಯು ಕೇಳೋದೇನೋ ಅಂತ ಮಗನಿಗೆ ಹೇಳಿ. ಎಷ್ಟು ಚೆನ್ನಾಗಿ ಲಾಸ್ಟ್ ಸ್ಟ್ಯಾಂಜೆ ಭಾಳ ಚೆನ್ನಾಗಿದೆ. ಇದು ಹೋಗ್ತಾ ಇರ್ತೇವೆ ಅವರು. ಇವಳು ಹೇಳ್ತಾನೇ ಇರ್ತಾಳೆ, ಕರಿತಾನೇ ಇರ್ತಾಳೆ, ಬಟ್ ದೋಣಿ ಹೋಗ್ತಾನೆ ಇರ್ತದೆ. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು. ಲಾಸ್ಟ್ ಸ್ಟ್ಯಾಂಜ್ ಏನಿದೆ ಅಂದರೆ, ತುಟಿಗೂ ತುಟಿಗೂ ನಡುವೆ ಎನಿತು ಅಂತರ, ನನಗೂ ನಿನಗೂ ನಡುವಿನಲ್ಲಿ ಕಡಲ ಅಂತರ, ನೆಮ್ಮದಿಯು ಈ ಮನಕ್ಕೆ ಸಾವಿನಂತ. ಎಷ್ಟು ಚೆನ್ನಾಗಿದೆ ಇದು. ದೇವರಟ್ಟಿ ಕುಟುಂಬವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಲೇ ನಾವು ಅಲ್ಲಿಂದ, ಅಂದರೆ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಹಾಗಾಗಿನೇ ಇದೇ ಹಳ್ಳಿಯ ವಾತಾವರಣದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೂಡ. ಸೊ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರೋಣ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನೀವು ಗಂಡ ಹೆಂಡ್ತಿರು ಮಾತಾಡಿದ್ದೀರಾ. ಸೊ ಆ ವಿಚಾರವಾಗಿ ಸೊ ತಂದೆಯ ಒಂದು ಒಡನಾಟವನ್ನು ಅಮಿತ್ ಅವರೇ ನೋಡಿಕೊಂಡೇ ಬೆಳೆದಿದ್ದೀರಾ ನೀವು ಸಾಕಷ್ಟು ವಿಚಾರಗಳನ್ನ. ಸೊ ರಾಜಕೀಯವಾಗಿ ಕೂಡ ಅವ್ರನ್ನ ನೋಡಿದ್ದೀರಾ, ಸಾಹಿತ್ಯಕವಾಗೂ ನೋಡಿದ್ದೀರಾ. ನಿಮಗೂ ಕೂಡ ಹಾಡೆಲ್ಲ ಹೇಳ್ತಾ ಇರ್ತಾರ ನೀವು ಕೇಳಿದಾಗ? ಇಲ್ಲ, ಹಾಡೆಲ್ಲ ಏನಿಲ್ಲ, ಅವ್ರು ನೋಡಿಕೊಂಡೇ ನಾವು ರಾಜಕಾರಣಕ್ಕೆ ಬಂದಿದ್ದು. ಓಕೆ. ಸೊ ನೀವು ರಾಜಕೀಯಕ್ಕೆ ಯಾವಾಗ ಎಂಟ್ರಿ ಆದರೆ, ಇವಾಗ ಯಾವ ಒಂದು ಹಂತದಲ್ಲಿ ಇದ್ದೀರಾ? ನಾನು ಕಳೆದ 10-15 ವರ್ಷದಿಂದನೂ ಸಕ್ರಿಯವಾಗಿದ್ದೀನಿ. 2 ಸರಿ ಮೈಸೂರು ಮತ್ತು ಚಾಮರಾಜನಗರ MDCC ಬ್ಯಾಂಕ್ನ
ನಿರ್ದೇಶಕನಾಗಿದ್ದೀನಿ. ಆಮೇಲೆ ನಮ್ಮ ಊರಿನಲ್ಲಿ ಗೆಳಗೆಕೆರೆ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ 13 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಕಳೆದ 8 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಈಗ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀನಿ. ಇನ್ನೂ ಯಾವುದು ಚುನಾವಣೆಗಳು ಬಂದಿಲ್ಲ. ಈಗ MDCC ಬ್ಯಾಂಕ್ ಚುನಾವಣೆ ಬರೋ ಹಂತದಲ್ಲಿದೆ, ಅದಕ್ಕೆ ರೆಡಿ ಆಗ್ತದೆ. ಸೊ ಮುಂದುವರೆದಂತೆ ರಾಜಕೀಯವಾಗಿ ನೀವು ಯಾವ ಹಂತಕ್ಕೆ ಹೋಗಬೇಕು, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಪ್ಪಾಜಿ ಯಾವ ಥರ ಸಜೆಷನ್ಸ್ಗಳನ್ನ ಕೊಡ್ತಾ ಇರ್ತಾರೆ? ರಾಜಕಾರಣ ನಡೆಯೋದು ಜನ ಮತ್ತು ಜನಾರ್ದನ ಆಶೀರ್ವಾದದಿಂದ ಅಷ್ಟೇ. ತಂದೆಯವರು ಯಾವತ್ತೂ ಹೇಳೋದು ನೋಡಿ, ಇದು RTC ಅಲ್ಲ, ರಾಜಕಾರಣ ಅನ್ನೋದು RTC ಅಲ್ಲ. ನಮ್ಮ ತಂದೆ ನಂತರ ನನಗೆ, ನನ್ನ ನಂತರ ನೀನು ಬರುವಂಥದ್ದು. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರದ್ದು. ಜನದ ಜೊತೆ ಸದಾ ಜೊತೆಲಿರಲಿ, ಜೊತೆಗಿರಿ. ಯೋಜನೆಗಳೆಲ್ಲ ಏನಿದ್ವು, ಯಶಸ್ವಿನಿ ಇರ್ಬೋದು, ಹಾಗೆಯೇ ಬಿಸಿ ಊಟದ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಇರ್ಬೋದು, ಇದೆಲ್ಲದರ ಹಿಂದೆನೂ ಅವರ ಶ್ರಮ ಇತ್ತು. ಅವೆಲ್ಲವೂ ಈಗ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಜನ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇರ್ತಾರೆ ಈ ವಿಚಾರವಾಗಿ. ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ನಮ್ಮ ಫಾದರು ಮಿನಿಸ್ಟರ್ ಆದಾಗ ನಾವೆಲ್ಲ ಚಿಕ್ಕವರು, ಅವ್ರು ಮಾಡಿದಾಗ ಅದೊಂಥರ ಅದು ಹೆಮ್ಮೆ. ಇವಾಗ ನಾವು ಕೇಳ್ಕೊಂಡು ಹೇಳ್ತೀವಿ, ನಮ್ಮ ಅಪ್ಪ ಇದು ಮಾಡಿದ್ರು ಕಣ, ಇದು ಮಾಡಿದ್ರು ಅಂತ. ಬಟ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಗೊತ್ತಿಲ್ಲ. ಬಟ್ ನಾನು ರಾಜಕಾರಣಿ ಅಲ್ಲ, ನಾನು ಪಕ್ಕಾ ಅಗ್ರಿಕಲ್ಚರಿಸ್ಟು. ಬಿಸ್ನೆಸ್ಸು ಇವಾಗೇನೋ ಅಲ್ಪ ಸ್ವಲ್ಪ ಮಾಡ್ಕೋಯ್ತಾ ಇದ್ದೀನಿ ಅಷ್ಟೇ. ನಾನು ಅಗ್ರಿಕಲ್ಚರಿಸ್ಟು. ಏನೋ ಜೀವನ ಮಾಡ್ಕೋಯ್ತಾ ಇದ್ವಿ, ನಮ್ಮ ಲೈಫ್ ಹೋಯ್ತಾ ಇದೆ ಅಷ್ಟೇ. ಸೊ ಅರ್ಪಿತಾ ಅವರೇ, ಇಷ್ಟು ಈಗಾಗಲೇ MLA ಆಗಿರ್ತಾರೆ ತಂದೆ ಮಾವನವರು, ನಿಮಗೆ ಒಂದು ಪ್ರಪೋಸಲ್ ಬರುತ್ತೆ ಅವ್ರ ಮನೆ ಕಡೆಯಿಂದ. ಅವಾಗ ಎಷ್ಟು ಖುಷಿ ಅನಿಸ್ತು ಈ ಪ್ರಪೋಸಲ್ ಬಂದಾಗ? ಸೊ ರಾಜಕೀಯವಾಗಿ ಬೆಳೆದಿರೋಂಥ ಮನೆಗೆ ಸೇರಬೇಕು ಅಂದಾಗ ಸ್ವಲ್ಪ ಭಯ ಕೂಡ ಇರುತ್ತೆ. ಸೊ ನಿಮ್ಗೆ ಆ ಆತಂಕ ಇತ್ತಾ? ಭಯ ಇತ್ತು ಫಸ್ಟು, ಆಮೇಲೆ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. ಹೌದಾ? ಅಂದ್ರೆ ನೀವು ಸ್ವಂತದವರೇನೇನಾ? ಹೌದು. ಓಕೆ, ಏನಾಗಬೇಕು ಸರ್ಗೆ? ನನ್ನ ತಂಗಿ ಮಗಳು. ನಾನು ಆ್ಯಕ್ಚುಲಿ ಶುರುವಿನಲ್ಲಿ ರಾಜಕೀಯದವ್ರು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಮನೆಯವರೆಲ್ಲ ಹೇಳಿದ್ರು, ಹಾಗಾಗಿ ಒಪ್ಕೊಂಡು ಮದುವೆ. ಸೊ ಮಾವನವರ ಯಾವ ಗುಣ ಬಹಳ ಇಷ್ಟ ಆಗುತ್ತೆ ನಿಮಗೆ? ಡೌನ್ ಟು ಅರ್ತ್ ಇದ್ದಾರೆ. ಬಡವರೆಲ್ಲ ಬಂದರೆ ಪಕ್ಷ ಅದು ಇದು ನೋಡ್ದೇ ಹೆಲ್ಪ್ ಮಾಡ್ತಾರೆ. ಅದು ಒಂದು ನನಗೆ ತುಂಬ ಇಷ್ಟ ಕ್ವಾಲಿಟಿ. ಸೊ ಯಜಮಾನ್ರಿಗೆ ಹೇಳ್ತಿರ್ತೀರಾ ಮಾವನವರ ಈ ಗುಣನ ನೀವು ಕಲಿಬೇಕಿತ್ತು ಅಂತ? ಹೇಳಿದ್ದೀನಿ ಸುಮಾರು ಸಲ. ಹೇಳ್ತಿರ್ತೀರಾ? ಯಾರೇ ಬಂದರೂ ಸ್ಪಂದಿಸ್ಬೇಕು, ಜಾತಿ ಭೇದ ಇಲ್ದೇ ಆ ಥರ ಎಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಸುಮಾರು ಸಲ. ಸೊ ಹಿಂದುಮತಿಯವರೇ, ನೀವು ಈ ಕುಟುಂಬವನ್ನು ಜಾಯ್ನ್ ಆಗಿ ಎಷ್ಟು ವರ್ಷ ಆಯಿತು? ಸೊ ಇಲ್ಲಿಗೆ ಬಂದ ಮೇಲೆ ನೀವು ಎಷ್ಟು ಚೇಂಜಸ್ನ ಕಂಡುಕೊಂಡಿದ್ದೀರಾ ನಿಮ್ಮ ತಾಯಿ ಮನೆಗೂ ಇಲ್ಲಿಗೂ? ನಮ್ಮದು ಮದುವೆ ಆಗಿ 16 ಇಯರ್ಸ್ ಆಗಿದೆ. ಸೊ ತಾಯಿ ಮನೆಗೂ ಇಲ್ಲಿಗೂ ಅಲ್ಲೂ ನಾವು ಒಟ್ಟು ಕುಟುಂಬದಲ್ಲೇ ಬೆಳೆದಿರೋದು. ಇಲ್ಲಿ ಇನ್ನೂ ದೊಡ್ಡ ಕುಟುಂಬ. ಎಲ್ಲ ಏನೇ ಒಂದು ಪ್ರೋಗ್ರಾಮ್ ಆಗಲಿ, ಫಂಕ್ಷನ್ ಆಗಲಿ ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ. ಅದು ತುಂಬ ಖುಷಿ ಇದೆ. ಮೇನಾಗಿ ನಮ್ಮ ಅತ್ತೆ ಮಾವನ ಕೆಳಗಡೆ ಎಲ್ಲ ಅವ್ರು ಹೇಳಿದ್ದೆ ಫೈನಲ್. ಅವ್ರು ಏನು ಹೇಳ್ತಾರೆ ಅದು ಇಲ್ಲಿವರೆಗೂ ನಡೀತಾ ಇದೆ. ನಿಮ್ಗೆಲ್ಲರಿಗೂ ಮೊಮ್ಮಕ್ಕಳಿಗೆ ತಾತ ಫೇವ್ರೇಟಾ ಅಜ್ಜಿ ಫೇವ್ರೇಟಾ? ಅವ್ರ ಕಡೆ ಕೈ ತೋರಿಸಿ. ತಾತ ಏನಕ್ಕೆ ಫೇವ್ರೇಟ್ ಅಪ್ಪ ನಿಂಗೆ? ತಾತನ ಜೊತೆ ಸುಮಾರು ಮೆಮೊರೀಸ್ ಇದೆ. 2022 ನಾವು ಯುರೋಪ್ ಟ್ರಿಪ್ ಹೋಗಿ ಬಂದಿದ್ವಿ. ಸೊ ಅದು ಮೆಮೊರೀಸ್ ತುಂಬ ಇದೆ. ಸೊ ಅದಕ್ಕೆ ತಾತ ಫೇವ್ರೇಟ್. ಸೊ ತಾತ ತುಂಬ ಸ್ಟ್ರಿಕ್ಟಾ ಅಜ್ಜಿ ತುಂಬ ಸ್ಟ್ರಿಕ್ಟಾ? ಇಬ್ಬರೂ ಇಲ್ಲ. ಅಜ್ಜಿ ತುಂಬ ಸ್ಟ್ರಿಕ್ಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅಜ್ಜಿ ಅಂದರೆ ಕೆಲಸ ಮಾಡೋ ವಿಚಾರದಲ್ಲಿ, ಡಿಸಿಪ್ಲಿನ್ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಮತ್ತು ತುಂಬ ಪಂಚುವಲ್ ಅಜ್ಜಿ. ಇದೇ ಟೈಮ್ಗೆ ಇದೇ ಆಗಬೇಕು ಅಂತ. ಸೊ ಆ ಥರ ತುಂಬ ಸ್ಟ್ರಿಕ್ಟ್. ನಿಮ್ಗೆ ಏನಾದ್ರು ಖರ್ಚಿಗೆ ದುಡ್ಡು ಬೇಕು ಅಂತ ಅಂದರೆ ಅಜ್ಜಿನ ಕೇಳ್ತೀರಾ ತಾತನ ಕೇಳ್ತೀರಾ? ಅಜ್ಜಿ 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 ಖರ್ಚಿಗೆ ಕಾಸು ಕೊಡ್ತಾರೆ. ಕೊಡ್ತಾರೆ. ಸೊ ಯಾವುದೇ ಎಷ್ಟು ಕೊಡ್ತಾರೆ, ಎಷ್ಟು ಇಸ್ಕೊಂಡಿದ್ದೀರಾ, ಏನೇನಕ್ಕೆಲ್ಲ? ಏನಂದರೆ ಇವಾಗ ಒಂದು ಶೂ ಬೇಕು ಅಂದ್ಕೊಳ್ಳಿ, ಅದನ್ನು ಅಪ್ಪ ಅಮ್ಮನ ಹತ್ರ ಕೇಳ್ಬೋದು. ಬಟ್ ಏನಂದರೆ ಇವಾಗ ತಿನ್ನೋಕ್ಕೆ ಲೈಕ್ ಆ ಥರ ಚಿಕ್ಕ ಚಿಕ್ಕ ಐಟಮ್ನ ಅಜ್ಜಿ ಹತ್ರ ಕೇಳ್ಬೋದು. ಆ ಥರ ಕೊಟ್ಟಿದ್ದಾರೆ ತುಂಬ ಸಲ, ಕೇಳಿದಾಗೆಲ್ಲನೂ ಕೊಡ್ತಾರೆ. ತಾತ ಕೊಟ್ಟಿರ್ತಾರೆ ಜಾಸ್ತಿ ದುಡ್ಡನ್ನ, ಬಟ್ ಅಜ್ಜಿದು GST ತುಂಬ ಇದೆ. ಹೌದಾ? GST ತುಂಬ ಕಟ್ ಮಾಡಿ ಅವರು ಸ್ಪ್ಲಿಟ್ ಅಪ್ ಮಾಡ್ತಾರೆ ಅವರು ಮಾಡಿ. ಆಮೇಲೆ ನಿಮಗೆಲ್ಲ ಅರೆ ಪಾಪ ತಾತ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ, ಬಟ್ ಅಜ್ಜಿ ಏನು ಮಾಡ್ತಾರೆ ಅಂತ ಒಬ್ರು ಕೊಟ್ಟಿರೋದನ್ನ ಅದನ್ನ ಸ್ಪ್ಲಿಟ್ ಮಾಡಿಬಿಡ್ತಾರೆ. GST ಜಾಸ್ತಿ ಅವ್ರದ್ದು. ಸೊ ನನ್ನ ನೆಕ್ಸ್ಟ್ ಕ್ವಶನ್ನು, ಅಜ್ಜಿ ತಾತನ ಇಬ್ಬರಲ್ಲಿ ಯಾರು ತುಂಬ ಜಿಪ್ಪುಂಡ್ರು ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ಅಜ್ಜಿ ಅನ್ಕೊತೀನಿ, ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರಲ್ಲ. ಸೊ ಹಂಗಾಗಿ ಅಜ್ಜಿ ಅಂತ ಅಂದ್ಕೊಂಡಿದ್ದೀನಿ. ಹೌದು. ಸೊ ನಿಮಗೆಲ್ಲ ಏನಾದ್ರು ತಿನ್ನೋದೇನಾದ್ರು ಬೇಕು ಅಂತ ಅಂದರೆ ಯಾರು ನಿಮ್ಮ ಜೊತೆನಲ್ಲಿ ಕಂಪ್ನಿ ಕೊಡ್ತಾರೆ? ಅಜ್ಜಿನೇ. ಯಾವ ಥರದ್ದು ತಿಂಡಿಗಳೆಲ್ಲ ಮಾಡ್ಕೊಡ್ತಾರೆ ನಿಮಗೆ? ಹೋಮ್ ಮೇಡ್ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವ್ರ ಕೈಯಲ್ಲಿ ತುಂಬ ಇಷ್ಟಪಡ್ತೀವಿ ನಾವೆಲ್ಲ. ಅವ್ರ ಕೈಯಲ್ಲಿ ತಿನ್ನಬೇಕು ಅಂದರೆ ಆಸೆ ಆಗುತ್ತೆ ನಮಗೆ. ಸೊ ಯಾವ ಥರದ ಫುಡ್ಗಳನ್ನೆಲ್ಲ ಅಜ್ಜಿ ಮಾಡ್ಕೊಡ್ತಿರ್ತಾರೆ ನಿಮಗೆ?
ಕಜಾಯ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನ್ ವೆಜ್ಜು ಕೈಮಾ ಸೂಪರಾಗಿ ಮಾಡ್ತಾರೆ. ನೀವೆಲ್ಲ ಚಿಕ್ಕವರಾಗಿದ್ದಾಗಲಿಂದ ಹಿಡಿದು ನಿಮ್ಮ ಜೊತೆ ಜಾಸ್ತಿ ಆಟ ಆಡಿರೋದು ಯಾರು, ಅಜ್ಜಿನ ತಾತನ? ಓಕೆ, ಯಾವ ಥರ ಆಟಗಳನ್ನ ಆಡಿದ್ದಾರೆ? ತಾತನೂ ಆಡಿದ್ದಾರೆ, ಕ್ರಿಕೆಟ್ ಎಲ್ಲ ಆಡಿದ್ರು ಲಾಕ್ಡೌನ್ ಟೈಮಲ್ಲೆಲ್ಲ ನಮ್ಮ ಜೊತೆ. ಓ ನೈಸ್. ಆಮೇಲೆ ಅಜ್ಜಿನೂ ಆಟ ಆಡ್ತಿರ್ತಾರೆ. ಹಾಂ, ದೊಡ್ಡ ಕುಟುಂಬ. ಈಗಾಗಲೇ ಸಾಕಷ್ಟು ಜನನ ಪರಿಚಯ ಮಾಡಿಸಿದ್ದೀನಿ, ಆದರೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮನಸ್ಸುಗಳನ್ನ ಪರಿಚಯ ಮಾಡಿಸೋಣ. ಅವರ ಮನಸ್ಸಿನಲ್ಲಿರುವಂತಹ ಎಚ್ ವಿಶ್ವನಾಥ್ ಅವರ ಬಗೆಗಿನ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಶಶಿಯವರೇ, ಇವಾಗ ದೊಡ್ಡ ಕುಟುಂಬದ ಒಂದು ಹಳೆಯ ನೆನಪುಗಳನ್ನ ಹಂಚ್ಕೊತಾ ಇದ್ರು. ಸೊ ಇಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ಮೇಲೆ ಒಂದಷ್ಟು ಹಳೆಯ ನೆನಪುಗಳು ನಿಮಗೂ ಇರುತ್ತೆ. ಯಾವ್ದಾದ್ರು ಒಂದು ಸಣ್ಣ ನೆನಪನ್ನ ಹಂಚ್ಕೋಬೋದಾ ದೊಡ್ಡಪ್ಪ ಅವ್ರ ಜೊತೆ? ಮೇಡಮ್, ಎಚ್ ವಿಶ್ವನಾಥ್, ಶಾಂತಮ್ಮ ಅಂತಂದರೆ ಅವರು ವ್ಯಕ್ತಿಗಳೆಲ್ಲ ದೊಡ್ಡ ಶಕ್ತಿ. ಅವರು ಒಂಥರ ದೊಡ್ಡ ಆಲದ ಮರ, ಅದ್ರ ಕೆಳಗಡೆ ನಾವೆಲ್ಲ ನೆರಳು ತೊಗೊತಾ ಇದ್ವಿ. ನಮಗೆ ಎಲ್ಲ ಚಿಕ್ಕದಿಂದ ಹೇಳ್ಕೊಂಬಂದಿದ್ರು, ಹುಚ್ಚೇಗೌಡರು ಎಲ್ಲರನ್ನೂ ತಪ್ಕೊಂಡು ಹೋಗ್ತಿದ್ರು ಅಂತೇಳಿ. ಇವತ್ತು ಆ ಕೆಲಸನ ಚಿಕ್ಕಪ್ಪ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಇಡೀ ಕುಟುಂಬನ ತಪ್ಕೊಂಡು ಇವತ್ತೆಲ್ಲ ಇಲ್ಲಿ ಕೂತಿದ್ದೀವಿ ಅಂತಂದರೆ ಅವರೇ ಮೂಲ ಕಾರಣಕರ್ತರು. ಸೊ ನಟರಾಜ್ ಅವರೇ, ವಿಶ್ವನಾಥ್ ಸರ್ ಯಾವಾಗಲೇ ಹೇಳ್ತಾ ಇದ್ರು, ನಮ್ಮ ಮನೆಯ ಹಿರಿ ಮಗ ನೀವೇನೆ, ಹಿರಿಯಣ್ಣ ನೀವೇನೆ, ಹಿರಿ ಮಗ ಅಂತ ಅಂದ್ಬಿಟ್ಟು. ಸೊ ಅವರ ಲೈಫ್ ಹಿಸ್ಟ್ರಿನ ನೋಡ್ಕೊಂಡು ಬಂದಾಗ ನಮ್ಗನ್ಸೋವಂಥದ್ದು ಏನಂತ ಅಂದರೆ, ಎಲ್ಲೋ ಒಂದು ಕಡೆ ಅವರು ಮತ್ತಷ್ಟು ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಮಾನಗಳನ್ನ ಪಡ್ಕೋಬಹುದಾಗಿತ್ತೇನೋ ಅಂತೇಳಿ, ಅವೆಲ್ಲವೂ ಅವ್ರಿಗೆ ಮಿಸ್ ಆಯಿತು ಅಂತ ಅನಿಸುತ್ತಾ ನಿಮಗೂ? ಹೌದು ಮೇಡಮ್, ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸರ್, ದೇವರಟ್ಟಿ ಕುಟುಂಬ ನಮ್ಮ ಕುಟುಂಬ ಅಂತ ಅವ್ರು ಅಷ್ಟು ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ಯಾವಾಗಲೂ ಹೇಳಬೇಕು ಅಂತಂದರೆ. ಸೊ ದೇವರಹಟ್ಟಿ ಕುಟುಂಬದ ಬಗ್ಗೆ ಹೊರಗಡೆ ಜನ ಮಾತಾಡಿದಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ನನಗೆ ವೈಯಕ್ತಿಕವಾಗಿ ದೇವ್ರ ಕಂಡ್ರೆ ಆಗೋದಿಲ್ಲ. ನಾನು ದೇವ್ರ ರೂಪದಲ್ಲಿ ವಿಶ್ವನಾಥ ಮತ್ತು ಶಾಂತಕನ ನೋಡ್ತಾ ಇದ್ದೀನಿ. ಸರ್, ನಾವು ನೋಡೋದಾದರೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಮುದಾಯದ ಲೀಡರ್ ಕೂಡ ಹೌದು ಅವರು. ಅವ್ರ ಕಾಲಘಟ್ಟದಲ್ಲಿ ಬಂದವ್ರಿಗೆ ಬಹಳಷ್ಟು ಅವಕಾಶಗಳು ಸಿಕ್ತು, ಬಹಳಷ್ಟು ಬೇರೆ ಬೇರೆ ಸ್ಥಾನಗಳಲ್ಲಿ ಗುರುತಿಸ್ಕೊಂಡ್ರು. ಎಲ್ಲೋ ಒಂದು ಕಡೆ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಆಯಿತು ಅಂತ ಅನಿಸುತ್ತಾ? ಇವತ್ತು ತಳುಕು ಬಳುಕು ರಾಜಕಾರಣದಲ್ಲೇ ನಾವು ಒಂದು ಇದಿರೋದ್ರಿಂದ ನೇರವಾಗಿ ಮಾತಾಡೋರಿಗೆ ಬೆಲೆ ಇಲ್ಲ ಅನ್ನೋದು ಒಂದು. ಮೇಡಮ್, ಅವ್ರು ಕೊಟ್ಟಂಥ ಕಾರ್ಯಕ್ರಮ ಏನು ಮೇಡಮ್, ಬಿಸಿಯೂಟ ಕಾರ್ಯಕ್ರಮ ಇವತ್ತು ಸೆಂಟ್ರಲಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇರ್ಬೋದು. ಬಿಸಿಯೂಟ ಕಾರ್ಯಕ್ರಮ ಅಂದರೆ ಇವತ್ತು ಎಷ್ಟು ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಯೋಚನೆ ಮಾಡೋದು ವಿಚಾರ. ಆಮೇಲೆ ಯಶಸ್ವಿನಿ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ಕೊಂಡು ಒಂದು ಇದು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಎಷ್ಟು ಬಡವರು ಇವತ್ತು ಎಷ್ಟು ಇದು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಸಮುದಾಯದತ್ತ ಶಾಲೆ, ಈ ಮಕ್ಕಳೆಲ್ಲ ಒಂದು ಒಟ್ಟು ಊಟಕ್ಕೂ ಒಂದು ಇದಿಲ್ಲ ಅಂದಾಗ ಒಂದು ಸಮುದಾಯದತ್ತ ಶಾಲೆ ಮಾಡಿ ಆ ಮಕ್ಕಳೆಲ್ಲರೂ ಪುನರ್ ಕರ್ಕೊಬಂದು ಅವ್ರಿಗೆಲ್ಲ ಒಂದು ಇದು ಮಾಡಿದ್ರು. ಈ ಥರ ಕಾರ್ಯಕ್ರಮಗಳನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ನೇರವಾಗಿ ಮಾತಾಡ್ತಾರೆ ಅಂದರೆ ಆ ವಿಚಾರವಾಗಿ ಏನಾದ್ರು ಒಂದು ವಿಚಾರ ಇದ್ದೇ ಇರ್ತಾರೆ ಅಲ್ವಾ ಮೇಡಮ್? ಅದರಿಂದ ಇದಾಗುತ್ತೆ ಅಷ್ಟೇ. ಸೊ ಇವಾಗ ಟ್ರೂತ್ ಆರ್ ಡೇರ್ ಅನ್ನೋ ರೌಂಡ್ ಸರ್ ಇದು. ಸರ್, ನಮ್ಮ ಟ್ರೂತ್ ಆರ್ ಡೇರ್ನಲ್ಲಿ ನಮ್ಮ ಮೊದಲನೇ ಕ್ವಶನ್ ಏನಂತ ಅಂದರೆ, ನೀವು ನಿಮ್ಮ ಅಪ್ಪಾಜಿಯವರ ಜಾಬ್ನಲ್ಲಿ ದುಡ್ಡು ಕದ್ದಿದ್ದೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಹೌದಾ? ದುಡ್ಡು ಕದಿಯೋಷ್ಟು ಜಾಬಲ್ಲಿ ಇಡ್ತಿರಲಿಲ್ಲ ಅವರು. ಓಕೆ. ನಮ್ಮಲ್ಲಿ ಬೀರು, ಇದು ಕಬ್ಬಿಣದ ಬೀರು ಬರ್ತವೆ, ಓಕೆ, ಬರ್ತಿದ್ದಂಗೆಲ್ಲ ಅದರಲ್ಲಿ ಇಟ್ಬಿಡ್ತಾರೆ, ಜೇಬಲ್ಲಿ ಯಾರು ಇಟ್ಕೋತಿರಲಿಲ್ಲ ಅವರು. ಸೊ ಹಂಗಾಗಿ ನಿಮಗೆ ಕದಿಯೋ ಅವಕಾಶ ಇಲ್ಲ. ಓಕೆ. ಅಮ್ಮ, ನೀವು ಯಜಮಾನ್ರ ಜಾಬಲ್ಲಿ ದುಡ್ಡು ಕದ್ದಿದ್ದೀರಾ? ಮೇಡಮ್, ಎಸ್ ಸರಿ ಅಂತ. ಹೌದಾ? ಮತ್ತೆ ಇಲ್ಲ ತಗೊಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲ, ಇತ್ತೀಚೆಗಿಲ್ಲ, ನಾವು ತಗೊಳಂಗಿಲ್ಲ ಅಂತ ಅಂದರೆ ಅವ್ರು ಎಲ್ಲ ಕದಿಯಕ್ಕೆ ಅಂತ ಏನಿಲ್ಲ, ಈಗ ಬೇಕಾದಾಗ ಎತ್ಕೊಳ್ಳೋದು ಅಂತ ಹೇಳ್ತಾರೆ. ಸರ್, ನೀವು ಶಾಲೆನಲ್ಲಿ ಕಾಪಿ ಹೊಡೆದಿದ್ದೀರಾ? ಸ್ಕೂಲು ಕಾಲೇಜಲ್ಲಿ ಕಾಪಿ? ನೋ, ಕಾಪಿ ನೆವರ್ ಇನ್ ಮೈ ಲೈಫ್. ಅಮಿತ್ ಅವರೇ, ನೀವು ಕಾಪಿ ಹೊಡೆದಿದ್ದೀರಾ? ಹೊಡೆದಿದ್ದೀರಾ? ಸಿಕ್ಬಿದ್ದಿದ್ದೀರಾ? ಸಿಕ್ಬಿದ್ದಿಲ್ಲ, ಕಾಪಿ ಅಂತ ಹೊಡೆದಿದ್ದೀರಾ. ಸೊ ಪಾಸ್ ಆಗ್ಬೇಕು, ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಹೊಡಿಲೇಬೇಕಲ್ಲ ಅಂತನಾ? ಇಲ್ಲ, ನೆಕ್ಸ್ಟ್ ಸ್ಟೇಜ್ಗೆ ಅಂತ ಏನಿಲ್ಲ, ಒಂದು ಒಳ್ಳೆ ಮಾರ್ಕ್ಸ್ ಬರಬೇಕಾಗಿತ್ತು. ಎಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ ಕಾಪಿ ಹೊಡೆದು. ಓಕೆ. ಸಂತೋಷ್ ಅವರೇ, ನೀವು? ನಾವು 5 ಜನ ಇದ್ದ ಹುಡುಗರು. ಓಕೆ. ನಾವೆಲ್ಲ ವಿಲೇಜಸ್ ಹುಡುಗರು. ಓಕೆ ಓಕೆ. ಎಲ್ಲ SS. ಹಾಂ. ಓ, ಸಂತೋಷ್ 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 ಸುಧೀರ ಇದು ಅಂತ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದು. ಅವನ ಕಾಪಿ ನನಗೆ ಕೊಡಬೇಕು, ಅವನು ಬರ್ದಿದ್ದು ನನಗೆ ಕೊಡಬೇಕು, ನಾನು ಬರ್ದಿದ್ದು ಅವನಿಗೆ ಕೊಡಬೇಕು. ಒಬ್ಬೊಬ್ರು ಒಂದೊಂದು ಪೋರ್ಷನ್ ಓದ್ಕೊಂಡು ಹೋಗ್ಬಿಡೋದು. ಒಂದೊಂದು ಪೋರ್ಷನು. ಈ ಕನ್ನಡ ನನಗೊಬ್ಬನಿಗೆ ಓದಿಸೋನು, ಇಂಗ್ಲೀಷ್ ಇನ್ನೊಬ್ಬನಿಗೆ ಓದಿಸೋನು, ಮ್ಯಾಥ್ಸ್ ಇನ್ನೊಬ್ಬನಿಗೆ ಓದಿಸೋನು, ಇನ್ನು ಸೈನ್ಸ್ ಇನ್ನೊಬ್ಬನಿಗೆ ಓದಿಸೋರು. ಹಂಗೆ ವಹಿಸ್ಕೊಂಡು ಒಬ್ಬೊಬ್ರದ್ದು ಕಾಪಿ ಮಾಡ್ಕೊಂಡೆ ಆ ಬ್ಯಾಚಲ್ಲಿ ನಾವು ಬಂದಿದ್ದೆ ಹಾಗೆ. ಸರ್, ಕಾಲೇಜಿಗೆಲ್ಲ ಬಂಕ್ ಆಗ್ತಾ ಇದ್ರಾ ನೀವು? ಬಟ್ ರೆಗ್ಯುಲರಾಗಿ ಹೋಗ್ತಿಲ್ಲ. ಅದು ಲಾ ಕಾಲೇಜಲ್ಲಿ
ನಾವು ಹೊರಗಡೆನೇ ನಿಂತ್ಕೊಂಡು ಪಾಠ ಕೇಳೋರು, ಕಲ್ ಬೆಂಚ್ ಮೇಲೆ ಕೂತ್ಕೊಂಡ್ಬಿಟ್ಟು. ಬಟ್ ನಾವು ಒಂದು 2-3 ಸಬ್ಜೆಕ್ಟಿಗೆ ಮಾತ್ರ ಒಳಗೆ ಹೋಗ್ತಾಯಿದ್ದೀನಿ ನಾನು. ಭಾಳ ಚೆನ್ನಾಗಿ ಪಾಠ ಮಾಡುವಂಥ ಜನ ಇದ್ದರು. ಸೊ ಭಾಳ ಸೀನಿಯರ್ ಅಡ್ವೊಕೇಟ್ಸ್ ಬರೋರು. ಹಾಗಾಗಿ ಸರ್, ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತಾ ನಿಮಗೆ? ಒಳ್ಳೆ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಡ್ತೀನಿ. ಬಿಸಿನೀರಿನ ಅಡುಗೆ ಅಂತ ಹೇಳ್ತಾರಾ? ಇನ್ನೇನು ಮಾಡೋಕ್ಕೆ ಬರಲ್ಲ? ಏನು ಮಾಡೋಕ್ಕೆ ಬರಲ್ಲ ಸರ್. ಟ್ರೂತ್ ಆರ್ ಡೇರ್ ಸೆಷನಲ್ಲಿ ಟ್ರೂತ್ ಕ್ವಶನ್ಸ್ ಎಲ್ಲ ಮುಗ್ದಿದೆ. ಈಗ ಡೇರ್ ಪಾರ್ಟ್ ಏನಿದೆ ಅದು ಹಾಗೆ ಉಳ್ಕೊಂಡಿದೆ. ಸೊ ಡೇರಲ್ಲಿ ಏನಂದರೆ ನಾನು ಏನು ಹೇಳ್ತೀನಲ್ಲ ಅದನ್ನು ನೀವು ಮಾಡಬೇಕು. ರೆಡಿನಾ? ಮಾಡ್ತೀರಾ? ಪ್ರಾಮಿಸ್? ಎಸ್. ಸೊ ಇವಾಗ ಈ ದೊಡ್ಡ ಕುಟುಂಬದ ಎದುರುಗಡೆ ಈ ದೊಡ್ಡ ಕುಟುಂಬದ ಸದಸ್ಯ ಆಗಿರುವಂಥದ್ದು ಹಿರಿಯ ಸದಸ್ಯ ಹೋಮ್ ಮಿನಿಸ್ಟರ್. ಆ ಹೋಮ್ ಮಿನಿಸ್ಟರ್ಗೆ ನೀವು ಒಂದು ಪ್ರೀತಿಯ ಮುತ್ತನ್ನು ಕೊಡಬೇಕು. ಸೂಪರ್ 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 ಸೂಪರ್. ಎಸ್ ಎಸ್ ಎಸ್. ಮೇಡಮ್ ಕೊಟ್ಟಿದ್ದು ಹಾಗೆ ಇಟ್ಕೋಬಾರ್ದು. ಸೂಪರ್ ನೈಸ್. ಸೊ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ನಿಮ್ಮ ಮನಸ್ಸಿನ ವಿಚಾರಗಳನ್ನೆಲ್ಲ ಹೇಳ್ಕೊಟ್ರಿ, ಅಜ್ಜಿ ತಾತನ ಬಗ್ಗೆ ಮಾತಾಡಿದ್ರಿ, ಹಾಗೆ ನನ್ನ ಮಕ್ಕಳು ಕೂಡ ಅವ್ರ ತಂದೆ ತಾಯಿಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಮುಂದುವರೆದಂತೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ಗೇಮ್ ಇರುತ್ತೆ. ಆ ಗೇಮಲ್ಲಿ ಎಲ್ಲರೂ ಆಟ ಆಡೋಕ್ಕೆ ಎಂಜಾಯ್ ಮಾಡೋಕ್ಕೆ ರೆಡಿ ಇದ್ದೀರಾ? ಎಸ್. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಾವು ಹಳ್ಳಿಗೆ ಬಂದಮೇಲೆ ಹಳ್ಳಿಯ ಒಂದು ಆಟವನ್ನು ಆಡಿಸ್ಲಿಲ್ಲ ಅಂದರೆ ಹೇಗೆ? ಹಳ್ಳಿನಲ್ಲಿ ಆಗಿನ ಕಾಲದಿಂದಲೂ ಕೂಡ ಆಡ್ಕೊಂಡು ಬಂದಿರೋ ಆಟ ಅಂದರೆ ಹಗ್ಗದಲ್ಲಿ ಟಗಾಫಾರ್ ಆಟ, ಹಗ್ಗ ಜಗ್ಗಾಟ ಆಟ. ಫ್ಯಾಮಿಲಿ ಕೂಡ ದೊಡ್ಡದಾಗೇ ಇದೆ. ಯಾರೆಷ್ಟೇ ಅಂತ ಏನೇನಿದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋವಂಥ ಸಮಯ. ಸೊ ಫುಲ್ಲು ಎಚ್ ವಿಶ್ವನಾಥ್ ಅವರ ದೊಡ್ಡ ಕುಟುಂಬ ನಮ್ಮ ಜೊತೆಲಿದೆ. ಸೊ ಇವ್ರದೆಲ್ಲ ಸೇರಿಸ್ಕೊಂಡು ಒಂದು ಹಗ್ಗ ಜಗ್ಗಾಟ ಆಡಿದ್ರೆ ಹೆಂಗೆ ಅಂತೇಳಿ ಹಗ್ಗ ಜಗ್ಗಾಟವನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾರು ಗೆಲ್ತೀರಾ, ಯಾರು ಸೋಲ್ತೀರಾ? ನಾವು ಗೆಲ್ತೀವಿ. ಸೊ ನಾವು ಗೆಲ್ತೀವಿ ಅಂತೇಳಿ ಟೀಮ್ 2 ಹೇಳ್ತಾ ಇದೆ. ಟೀಮ್ 1 ಕೂಡ ನಾವು ಗೆಲ್ತೀವಿ ಅಂತಿದೆ. ನಮ್ಮ ನೀವು ಗೆಲ್ಲಲಾರಿ ತಿಳಿದು ತಿಳಿದು ಚಲವೇ ತಕೆ. ಸೊ ಇಬ್ಬರಲ್ಲೂ ಕೂಡ ಜೋರಾಗೇ ಇದೆ. ಸೊ ಟೀಮ್ ಕೂಡ ಡಿವೈಡ್ ಆಗಿದೆ. ಬನ್ನಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ರೆಡಿನಾ? ಎಸ್. ವರ್ಷದ ತುಂಬು ಜೀವನವನ್ನು ಸಾಗಿಸಿರುವಂತಹ ಎಚ್ ವಿಶ್ವನಾಥ್ ಅವರ ಇಡೀ ಜೀವನ ಹೇಗಿದೆ, ಅವರ ಕುಟುಂಬ ಹೇಗಿದೆ, ಎಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಎಷ್ಟು ಇಷ್ಟ ಆಯಿತು, ಹೇಗೆ ಅನ್ನಿಸ್ತು ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆ ಎಚ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಏನು ಅನಿಸುತ್ತೆ ಕಾರ್ಯಕ್ರಮದ ಬಗ್ಗೆ? ಭಾಳ ಚೆನ್ನಾಗಿ ಬೆಳಗ್ಗೆಯಿಂದ ನಡೆಸಿಕೊಟ್ಟಿದ್ದೀರಾ. ಮತ್ತು ಇಡೀ ನಮ್ಮ ಕುಟುಂಬಕ್ಕೆ ಒಂದು ಹೊಸತನ ಇತ್ತು. ನಾವೆಲ್ಲರೂ ಒಟ್ಟಿಗೆ ಸೇರಿ ಪರಸ್ಪರ ನಾವು ಚರ್ಚೆ ಮಾಡೋದ್ರಲ್ಲಿ ಸ್ಪೋರ್ಟ್ಸು ಮತ್ತು ನೀವೇನು ನಾವೇನು ಎಲ್ಲನೂ ಕೂಡ ತಾವು ತಮ್ಮ ಪ್ರಶ್ನೆಗಳ ಮೂಲಕ ಹೊರಗೆ ಹಾಕಿದ್ದೀರ. ಹಾಗಾಗಿ ಈ ಸುವರ್ಣ ನ್ಯೂಸ್ ಏನು ಹೋಮ್ ಮಿನಿಸ್ಟರ್ ಸೊ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಭಾಳ ಸಂತೋಷ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಕೂಡ ಒಗ್ಗೂಡಿ ನಿಮ್ಮ ಟೈಮ್ನೆಲ್ಲನೂ ಕೊಟ್ಟು ಅಷ್ಟೇ ಜೋಶಲ್ಲಿ ಖುಷಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಎಲ್ಲರೂ ಕೂಡ ನಕ್ಕು ನಲಿದು ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡ್ರಿ, ಜೊತೆಗೆ ಆಟ ಕೂಡ ಆಡಿದ್ರಿ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.